ಶಂಕರಾಚಾರ್ಯ ಮಧ್ಯಮ ಅಸ್ಮದಾಚಾರ್ಯ ಪರ್ಯಂತ ಒಂದೇ ಗುರು ಪರಂಪರಾ. ಈ ಹಿಂದಿನ ಕ್ಲಾಸ್ನಲ್ಲಿ ನಾವು ಭಗವದ್ಗೀತೆ 12ನೇ ಅಧ್ಯಾಯದ 15ನೇ ಶ್ಲೋಕವನ್ನ ಪ್ರಾರಂಭ ಮಾಡಿದ್ರು ನಮ್ಮ ಗುರುನಲ್ಲರು. ಏನದು ಶ್ಲೋಕ ಅಂದ್ರೆ, ಯಸ್ಮಾನ್ನೋ ದ್ವಿಜತೆ ರೂಪೋ ಲೋಕಾತ್ ನೋ ದ್ವಿಜತೆ ಯಃ ಹರ್ಷಾಮರ್ಷ ಭಯೋದ್ವೈಗೆ ಭೋದ್ವೈಗೈರ್ ಮುಕ್ತೋ ಯಃ ಸ ನ ಮೇ ಪ್ರಿಯಃ. ಯಸ್ಮಾತ್ ಲೋಕಃ ನ ಉದ್ವಿಜತೆ, ಯಾರಿಂದ ಯಾವುದೇ ಜೀವಿಯು ಉದ್ವೇಗ ಹೊಂದುವುದಿಲ್ಲವೋ ಮತ್ತು ತಾನು ಯಾವುದೇ ಜೀವಿಯು ಉದ್ವೇಗ ಹೊಂದುವುದಿಲ್ಲ, ತಾನು ಕೂಡ ಯಾವುದೇ ಜೀವಿಯಿಂದ ಉದ್ವೇಗ ಹೊಂದುವುದಿಲ್ಲವೋ ಮತ್ತು ಹರ್ಷ ಅಂದ್ರೆ ಸಂತೋಷ, ಅಮರ್ಷ ಅಂತಂದ್ರೆ ಮತ್ತೊಬ್ಬರ ಉನ್ನತಿಯನ್ನು ಕಂಡು ಸಹಜದಿರುವಂತಹ ಗುಣ ಅದು ಇತ್ತು ಅಂತಂದ್ರ ಭಯ ಮತ್ತು ಉದ್ವೇಗಾದಿಗಳಿಂದ ರಹಿತನಾಗಿರ್ಬೇಕು. ಅವು ಅದಾವಂದ್ರೆ ಜ್ಞಾನಿ ಅಲ್ಲ, ಬೇಕಾದವಿಲ್ಲ, ನಾನ ಇದ್ರು ಅಡ್ಡಿಲ್ಲ. ಹರ್ಷ ಅಮರ್ಷ ಭಯ ಉದ್ವೇಗಾದಿಗಳು ಇತ್ತು ಅಂದ್ರ ಅವ ರೈತನಾಗಿರ್ಬೇಕು. ಆದ್ರೂ ಅವ ನನ್ನ ಭಕ್ತನು, ಅವನ್ ನನಗೆ ಪ್ರಿಯನಾಗಿದ್ದಾನೆ ಅಂತ. ಈ ಯಾಕೆ ಹೇಳಕತ್ತಾನಪ್ಪ ಭಗವಂತ ಇದೆ ಅಂತಂದ್ರೆ, ಹಿಂಗ ಜ್ಞಾನಿಗಳು ಇರ್ತಾರ ಅಂದ್ರೆ ಆ ಗುಣಗಳು ನಮ್ಮಲ್ಲಿ ಇರಬೇಕು ಅಂತ ಅರ್ಥ. ಅಂದಾಗ ಅವ ಜ್ಞಾನಿ ಅಂತ ಅನ್ಸ್ಕೊಳಕ ಅವ ಚೌಕಟ್ನಾಗ ಕೂಡ್ತಾನಪ್ಪ. ಜ್ಞಾನಿಯ ಸಹಜ ಲಕ್ಷಣಗಳು ಸಾಧಕರಿಗೆ ಏನಕ್ಕವು ಮಾರ್ಗದರ್ಶನ ಮಾಡ್ತಾವ. ಅದಕ್ಕೆ ಇಲ್ಲಿ ಜ್ಞಾನಿ ಲಕ್ಷಣಗಳು ಹೇಳ್ಕೊಂತ ಪಟ್ಟಿದ್ದಾರೆ. ಹೇಳ್ತಾ ನಿನ್ನೆ ಅವ್ರು ಏನ್ ಹೇಳಿದ್ರಪ್ಪ ಅಂತಂದ್ರ, ಪೇಜ್ ನಂಬರ್ 11 ಓದಾಗತ್ತಿದ್ರು ಅಂತ ಅವ್ರು ಹೇಳಿದ್ರು. ಅಂಡ್ ಅಟ್ ದ ಸೇಮ್ ಟೈಮ್ he is so tender like a flower when it comes to receiving the experiences. People taking nonsense, insulting, criticizing, when such situation comes, he makes his heart like a rock of Gibraltar. They say any amount of waves lashed is not hurt lokaha because of the various experience that he receives na udvijate. ಏನ್ ಹಿಂಗಂದ್ರಿ, ಇಲ್ಲೊಂದು ಶ್ಲೋಕಾನು ಕೊಡ್ತಾರ. ವಜ್ರಾದಪಿ ಕಠೋರಾಣಿ ಮೃದಾನಿ ಕುಸುಮಾದಪಿ ಲೋಕೋತರಾಣಾಂ ಚೇತಾಂಸಿ ಕೋನು ವಿಜ್ಞಾತಂ ಅರ್ಹಸಿ. ಅಂದ್ರ ಅವನ ಜ್ಞಾನಿ ಹೃದಯ ಹೆಂಗಿರ್ತದ ಅಂತಂದ್ರ ಬಹಳ ಕೋಮಲ ಇರ್ತದಂತ. ಎಷ್ಟು ಕೋಮಲ ಇರ್ತದ ಅಂದ್ರೆ ಕುಸುಮ ಹೂವಿನಷ್ಟು ಕೋಮಲ ಇರ್ತದ. ಮತ್ತೆ ಯಾವ್ದಾದ್ರು ಕಠಿಣ ಪ್ರಸಂಗ ಬಂದು ಅಂದ್ರ ಅವನು ವಜ್ರದಷ್ಟು ಕಠೋರನು ಇರ್ತದ ಪ್ರಸಂಗ ಬಂದ್ರ ಅಂತ ಹೇಳಾಗತ್ತ. ಹಂಗ ಕಠೋರನು ಆಗ್ಬೇಕಾಗ್ತದ ಮನುಷ್ಯ ಪ್ರಸಂಗ ಬಂದ್ರೆ. ವೆನ್ ಇಟ್ ಕಮ್ಸ್ ಆಫ್ ರಿಸೀವಿಂಗ್ ಎಕ್ಸ್ಪೀರಿಯನ್ಸಸ್, ಯಾವ್ದಾದ್ರು ಒಂದು ವಿಶೇಷವಾದ ಪ್ರಾರಂಭದಾಗ ಅನುಭವ ಆಗ್ತಾವು. ಆ ಅನುಭವ ಬಂದಾಗ ಕಠೋರ ಆಗ್ಬೇಕಾಗ್ತದೆ, ಹಳ್ಳಿದೇ ಆಗ್ಬಾರ್ದು ಅಂತ ಅರ್ಥ. ಪೀಪಲ್ ಟಾಕಿಂಗ್ ನಾನ್ಸೆನ್ಸ್, ಇನ್ಸಲ್ಟಿಂಗ್, ಟೀಕಾ ಮಾಡ್ತಾರ. ಈಗ ನೀವು ಎಂತ ಚಲೋ ಅಂದ್ರೆ ಬಸವಣ್ಣವ್ರಿಗೆ ಬಿಟ್ಟಿಲ್ಲ ಸಮಾಜ, ಟೀಕಾ ಮಾಡ್ತಾರೆ. ಸಿದ್ಧಾರೂಢರಿಗೆ ಬಿಟ್ಟಿಲ್ಲ, ಟೀಕಾ ಮಾಡ್ತಾರೆ ಜನ. ನಾನ್ಸೆನ್ಸ್, ಇನ್ಸಲ್ಟಿಂಗ್, ಟೀಕಾ ಮಾಡುವುದು, ಅವ್ರಿಗೆ ಅಪಮಾನ ಆಗುವಂಗ್ ಮಾತಾಡುದು, ಕ್ರಿಟಿಸೈಸಿಂಗ್. ವೆನ್ ಸಚ್ ಸಿಚುವೇಶನ್ ಕಮ್ಸ್, ಇಂಥ ಒಂದು ಪರಿಸ್ಥಿತಿ ಬಂದಾಗ ಈ ಮೇಕ್ಸ್ ಈಸ್ ಹಾರ್ಟ್ ಹಾರ್ಡ್. ಅಮ್ಮ ತನ್ನ ಮನಸ್ಸನ್ನ ಕಲ್ಲು ಮಾಡ್ಕೋತಾನ. ಜ್ಞಾನಿ ಇದ್ದಾವ. ಯಾಕೆ ಇವು ಬರುವ ಸಹಜ, ಲೋಕದಾಗ ಇವು ಇವು ಸಹಜ ಅಲ್ರಿ. ಈಗ ಯಾರಿಗೆ ಬರ್ತಾವ ಹೇಳ್ರಿ ಇವೆಲ್ಲ? ಇವೇನ್ ಹೇಳಕತ್ತಾರಲ್ಲ ಇವ್ರು, ಕ್ರಿಟಿಸೈಸ್ ಮಾಡೋದು. ನಾ ಹೇಳ್ತೀನಿ, ಟೀಕಾ ಮಾಡೋದು, ಕ್ರಿಟಿಸೈಸ್ ಮಾಡೋದು, ಮತ್ತೊಬ್ಬರನ್ನ ಟೀಕಾ ಮಾಡಿ ಅವ್ರ ತಳಗ ಹಾಕಿ ತಾವ್ ಮ್ಯಾಗ ಅಂತ ಹೇಳೋದು, ತಮ್ಮ ಅಹಂಕಾರ ಪ್ರದರ್ಶನ ಮಾಡೋರು ಯಾರು ಇವ್ರು? ಆತ್ಮಜ್ಞಾನಿಗಳು ಹೆಂಗ ಹಾಕಾರ ಇವ್ರು? ಅವ್ರು ಯಾರ ಇರ್ಲಿ, ಆತ್ಮಜ್ಞಾನಿಗಳು ಹೆಂಗ ಹಾಕಾರ? ಈಗ ಆತ್ಮ ಅಜ್ಞಾನಿದು ಆತ್ಮನ ಅದ, ಜ್ಞಾನಿದು ಆತ್ಮ ಅದ. ಅದ್ರಾಗ ಅಭಿಮಾನ ಪಡಕ್ ಏನ್ ಇಲ್ಲ. ನಾ ಹೇಳ್ತೀನಿ, ನಿಮ್ಮ ಬುದ್ಧಿಶಕ್ತಿ ಜಾಸ್ತಿ ಇತ್ತು ಅಭಿಮಾನ ಪಡಬಹುದು, ನಿಮ್ಮ ಆಸ್ತಿ ಬಹಳ ಐತಿ ಅಭಿಮಾನ ಪಡಬಹುದು.
ಅಥವಾ ನಿಮ್ದು ಬಂಧು ಬಳಗ ಹೆಚ್ಚಿಗೆ ಅದ ಅಭಿಮಾನ ಪಡಬಹುದು, ನಿಮ್ಮ ಪರ್ಸನಾಲಿಟಿ ವ್ಯಕ್ತಿತ್ವ ಚಂದದ ಅಭಿಮಾನ ಪಡಬಹುದು. ಇವೆಲ್ಲ ಅಭಿಮಾನ ಪಡಬಹುದು ಅಂತ ಅದ್ರಾಗ ಏನು ಸಮಸ್ಯೆ ಇಲ್ಲ. ಈಗ ಜ್ಞಾನಕ್ಕೆ ಬಂದ ಮೇಲೆ ಇವಕ್ಕೆಲ್ಲ ಅಭಿಮಾನ ಪಡಕಾಕತ್ತೇನ್ರಿ? ನಾನು ಬುದ್ಧಿಮತ್ತೆಯಿಂದ ಜಾಣ ಅದೇನಿ, ನಾನು ಸ್ಫುರದ್ರೂಪಿ ಅದೇನಿ, ನಾನು ದೊಡ್ಡ ಜಾತಿಯವ ಅದೇನಿ, ನಾನು ಬಹಳ ಬಂಧು ಬಳಗ ಇದ್ದಾವ ಅದೇನಿ, ಇವೆಲ್ಲ ಅಭಿಮಾನ ಪಡಕಾಗ್ತೈತಿ? ಆತ್ಮಜ್ಞಾನ ಹೇಗಿಂತ ವಿಚಾರ ಮಾಡ್ರಿ. ಆಗ್ತದೇನ್ರಿ? ಯಾರು ವಿಚಾರ ಮಾಡ್ರಿ ಹೇಳ್ರಿ. ಆತ್ಮನ ಜ್ಞಾನ ಆದ್ಮೇಲೆ ಇವುಗಳಲ್ಲಿ ತಾರತಮ್ಯವನ್ನ ಅವ ಮಿಥ್ಯಾ ಅಂತ ತಿಳಿತಾನೋ ಏನಿಲ್ಲೋ, ಏನು ಖರೆ ಅಂತ ತಿಳ್ಕೊತಾನೋ? ಮತ್ತೆ ಇವೆಲ್ಲ ಯಾರದು? ಸುರೇಶ್ ಅವರು. ಜ್ಞಾನ ಆದ್ಮ್ಯಾಗ ಮಿಥ್ಯಾಕ ಸತ್ಯದ ಬುದ್ಧಿ ಕೊಡ್ತಾನೋ? ಮಿಥ್ಯಾ ಅಂದ್ರ ಅದು ಸುಳ್ಳಪ್ಪ, ಅದು ಪ್ರತೀತಿ ಅಂತ ತಿಳ್ಕೊಳ್ಳೋದಕ್ಕೆ ಗೌಣ ಮಾಡ್ಬಿಡ್ಬೇಕವ. ಮತ್ತು ನಾವು ಜ್ಞಾನ ಆದ್ಮ್ಯಾಗೂ ನಾ ಹೆಚ್ಚು ಶಾಣೆ, ನೀ ಹೆಚ್ಚಿಗೆ ನನ್ನಷ್ಟು ಶಾಣೆ ಇಲ್ಲ ಅಂತ ಮತ್ತು ತಮ್ಮ ಬುದ್ಧಿಮತ್ತೆಯನ್ನ ಪ್ರದರ್ಶನ ಮಾಡ್ತಾರಂದ್ರೆ ಜ್ಞಾನಿ ಅಂತ ಹೆಂಗ ಅನ್ಬೇಕು ಅಂತ ನಮ್ಮದು ಪ್ರಶ್ನೆ. ಯಾರೇ ಇಲ್ಲ ಅದು ಹೇಳಕತ್ತಾರ. ಅವಂದು ಅವಂಗ ಟೀಕಾ ಮಾಡಿದ್ರು ಅವ ಹೆಂಗಿರ್ತಾನಪ್ಪ ಅಂತ ಅವ ಯಾರ ಬಗ್ಗೆನೂ ಟೀಕಾ ಮಾಡಕ್ ಹೋಗಂಗಿಲ್ಲ. ಮತ್ ಯಾರನ್ನ ಟೀಕಾ ಮಾಡಿದ್ರೆ ಅಷ್ಟೇ ಅವ ಎದೆ ಕಲ್ಲು ಮಾಡ್ಕೊಂಡು ನಿಂದಿರ್ತಾನ. ಸಮಾಜದಾಗ ಯಾರ್ ಬೇಕಾದವ್ರು ಏನ್ ಬೇಕಾದ್ರು ಅಂತಾರ. ಆನೆ ಹೊಂಟಿರ್ತದ, ನಾಯಿ ಬೊಗಳ್ತದ, ಬೊಗಳ್ಳಿ ಅಂತಾನವ. ಯಾಕೆ ಬೊಗಳಿದ್ರೆ ಬೊಗಳದ ಬಿಡ ಅಂತಾನ. ಅವ ದಾದ ಮಾಡಂಗಿಲ್ಲ ಅದಕ್ಕೆಲ್ಲ. ಹಂಗಿರ್ಬೇಕು ಅಂತ ಜ್ಞಾನಿ ಅದಾವ, ಹಂಗಿರ್ಬೇಕು. ಈ ಒಂದು ಶಕ್ತಿ ನಮ್ಗೆ ಎಲ್ಲಿ ಸಿಗ್ತದ? ಈ ಜ್ಞಾನದಿಂದ ಸಿಗ್ತದ, ಆತ್ಮಜ್ಞಾನದಿಂದ ಸಿಗ್ತದ ಅಂತ ಹೇಳಕತ್ತಾನ ಭಗವಂತ. They say any amount of waves lashing is not heard. ಈಗ ಒಂದು ಇದು ಇರ್ತದ, ಏನು ಸಮುದ್ರ ದಂಡಿ ಮೇಲೆ ವಜ್ರದಂತ ಕಲ್ಲು ಇತ್ತಂತ ತಿಳ್ಕೊಡ್ರಿ. ಆ ಸಮುದ್ರದಲ್ಲಿ ಬರುವಂತ ಆ ತೆರೆಗಳು ಎಂತ ದೊಡ್ಡ ದೊಡ್ಡ ತೆರೆಗಳ ಬಂದು ಹೊಡೆದ್ರು ಕೂಡ ಸದ್ಯ ಇಲ್ಲ ಬರಬೇಡ ಯವಾ ಇವ್ ತಗೋ. ಎನಿ ಅಮೌಂಟ್ ಆಫ್ ವೇವ್ ಲ್ಯಾಶಿಂಗ್, ಎಷ್ಟು ಇವು ವೇವ್ಸ್ ಅಂದ್ರೆ ತರಂಗಗಳ ಬಂದು ದಂಡಿಗೆ ಬಿಡೋದು ಕೂಡ ಅದು ಕಲ್ಲು ಬಂಡೆ ಏನದ ಅದಕ್ಕೇನ್ ನೋವಾಕತ್ತೇನ್ರಿ? ಆಗಲ್ಲ. ಬಿಕಾಸ್ ಆಫ್ ದ ವೇರಿಯಸ್ ಎಕ್ಸ್ಪೀರಿಯನ್ಸಸ್ ದಟ್ ಹಿ ರಿಸೀವ್ ನ ಉದ್ವಿಜಯತೆ, he doesn't get disturbed. ಅವ ಏನು ಮನಸ್ಸಿಗೆ ಹಚ್ಕೊಳ್ಳೋದಿಲ್ಲ. That is why there is a beautiful shloka on the glory of a ಜ್ಞಾನಿ. ಜ್ಞಾನಿಯನ್ನು ಹೊಡಲಿಕ್ಕೆ ಒಂದು ಸಂಸ್ಕೃತ ಶ್ಲೋಕ ಹೇಳಿದರು. ವಜ್ರಾದಪಿ ಕಠೋರಾಣಿ ಮೃದೂನಿ ಕುಸುಮಾದಪಿ ಲೋಕೋತ್ತರಾಣಾಂ ಚೇತಾಂಶಿ ಕೋನು ವಿಜ್ಞಾತಂ ಅರ್ಹಸಿ. ಜ್ಞಾನಿ's heart is harder than even a diamond. ಅವನು ಮೃದುಲೋದ ಕಠಿಣಲೋದ ಹೃದಯ ಅಂತ ಹೇಳ್ತಾರೆ. When it comes to receiving experiences, he is so far better than ಅವನ ನೆಲೆ ಗಟ್ಟಿ. ಕೇಳಾದ್ರೆ ಯಾವ್ದೋ ಒಂದು ಫೋನ್ ಬಂತು, ಹೌದು ಕೇಳಾದ್ರೆ ಕ್ಲಿಯರ್ ಆಯ್ತು. When it comes to receiving experiences, it is very so firm. ಜೀವನದಾಗ ಎಂತ ಕಠಿಣ ಪ್ರಸಂಗ ಪ್ರಾರಬ್ಧ ಅನ್ಸಲ್ ಬರ್ತಾವ. ಜ್ಞಾನಿಗೇನು ಬರಬಾರ್ದು ಅಂತಲ್ಲ, ಸುಖ ಬಂದಾಗ ದುಃಖನೂ ಬರ್ತಾವ, ಪ್ರಾರಬ್ಧ ಏನದಾವು ಬರುವೆ. ಆದ್ರ ಅವನು ಮನಸ್ಸು ಏನದ ಕಲ್ಲಾಗ್ತದೆ. ಈ ಸೋ ಫರ್ಮ್, ತನ್ನ ಜ್ಞಾನದಿಂದ ತೆಳಗುವ ಬೆಳಗುಲ್ಲ. ಅಷ್ಟ ಅವಾಗ ಜ್ಞಾನ, ಆತ್ಮಜ್ಞಾನದ ಬಲ ಅವಾಗ ದೊಡ್ಡದಿರ್ತದ ಅಂತ ಹೇಳ್ತಾರ. ಹೇಳ್ತ್ರಿ, ಅಷ್ಟು ಬಲ ಇದ್ರನ್ನ ಅದು ಜ್ಞಾನ, ಇಲ್ಲಾಂದ್ರೆ ಅದು ಅದ್ರೊಳಗೆ ಜ್ಞಾನ ಆದ್ರೆ ಉಪಯೋಗ ಇಲ್ಲ. ಈಸ್ ನಾಟ್ ಡಿಸ್ಟರ್ಬ್ಡ್. ಅವ ಏನು ಒಂದು ಕೂದಲು ಹೇಳಿದಷ್ಟು ಮನಸ್ಸಿಗೆ ಅವಾಗ ನೋವಾಗೋದಿಲ್ಲ. ಅಟ್ ದ ಸೇಮ್ ಟೈಮ್ ಹೃದಯನಿ ಕುಸುಮಾದಪಿ, ಅವನ ಹೃದಯ ಎಷ್ಟು ಸಾಫ್ಟ್ ಇರ್ತದ, ಎಷ್ಟು ಅವನು ಮೃದು ಇರ್ತದ ಅಂತಂದ್ರ ಆ ಹೂವಿನ ಪಕಳೆ ಎಷ್ಟು ಮೃದು ಇರ್ತದ ಅಂತ ಹೇಳ್ತಾರೆ. He is more tender than even a flower when he is handling, but the problem is many people in the world are other way round. ಆದ್ರೆ ಅದಕ್ಕೆ ವಿರುದ್ಧವಾದ ಜನ ಅವನಿಗೆ ಅದಕ್ಕೆ ವಿರುದ್ಧವಾದ ಸ್ವಭಾವಗಳು ಸಿಗ್ತಾರ. When they handle others, they are ಕಠೋರಾಣಿ. ಮತ್ತೊಬ್ಬರಿಗೆ ಮಾತಾಡೋ ಮುಂದೆ ಕಠೋರ್ ಮಾತಾಡ್ತಾರೆ.
ವೆನ್ ದೇ ರಿಸೀವ್ ಎಕ್ಸ್ಪೀರಿಯನ್ಸಸ್ ಪ್ರಧಾನಿ ಅವ್ರಿಗೆ ಮಾತ್ರ ಒಳ್ಳೆ ಮೆತ್ತನ ಅನುಭವಗಳ ಆಗ್ಬೇಕು, ಹಿಂಗ್ ಬಯಸ್ತಾರ. ದಟ್ ಈಸ್ ದಿ ಗ್ರೇಟರ್ ಪ್ರಾಬ್ಲಮ್. ಸೊ ಯಸ್ಮಾನು he doesn't hurt. In simple English, he is not hurt. This is the glory of ಜ್ಞಾನಿ. ಅವನ ಯಾರ ಕಡೆಯಿಂದನೂ ಏನ ಘಟನೆ ಆದ್ರೂ ಕೂಡ ಅವನ್ ಮನಸ್ಸಿಗೆ ಹಚ್ಚೋದಿಲ್ಲ, ಯಾರಿಗೂ ಮನಸ್ಸಿಗೆ ಹತ್ತುವಂಗ ಅವನು ಮಾತಾಡೋದಿಲ್ಲ, ಅಂದ್ರೆ ಅವ ಜ್ಞಾನಿ. And since he doesn't hurt, he doesn't have a guilt also in life. ಅವ ಯಾರಿಗೂ ಏನೋ ನೋವು ಮಾಡಿಲ್ಲ ಅಂತಂದ್ರ ನಾ ತಪ್ಪು ಮಾಡಿ ಅನ್ನೋ ಭಾವನೂ ಇಲ್ಲ. ಅವ ಎಚ್ಚರಿಕೆಯಿಂದ ಜೀವನ ಮಾಡ್ತಿರ್ತಾನ. ಜ್ಞಾನಿ ಅವ ಎಚ್ಚರಿಕೆಯಿಂದ ಜೀವನ ಮಾಡ್ತಿರ್ತಾನ. When we hurt others, we develop guilt. ನೋಡ್ರಿ, ನಾವ್ ಯಾರಿಗಾರ ಉದ್ದಾಮ ಅವ್ರಿಗೆ ಏನಾದ್ರು ಮನಸ್ಸಿಗೆ ನೋವಂಗ್ ಮಾಡಿದ್ವಿ ಅಂತಂದ್ರ ನಾವು ತಪ್ಪು ಮಾಡಿದ್ವಿ ಅಂತ ನಮಗೆ ಗಿಲ್ಟ್, ನಮ್ಗೆ ಅಪರಾಧ ಭಾವನಾ ಇರ್ತದ. Therefore, ಜ್ಞಾನಿ is free from both hurt and guilt. ಆದ್ರಿಂದ ಜ್ಞಾನಿಗೆ ಏನದ, ಅವ ಎರಡರಿಂದ ಮುಕ್ತ ಇರ್ತಾನ. ಅವ ಯಾರಿಂದ ನೋವು ಅನುಭವಿಸುದಿಲ್ಲ, ಯಾರಿಗೆ ಅವ ಗಿಲ್ಟ್ನು ಆಗೋದಿಲ್ಲ. With which two powerful mind disturbing emotion, hurt and guilt, ಜ್ಞಾನಿ is free from both. ಎರಡರಿಂದನೂ ಅವ ಮುಕ್ತನಾದಾನ. ಹಂಗೆ ಎರಡರಿಂದ ಮುಕ್ತನಾಗಾಕ ಏನ್ ಸಾಧನೆ ಹೇಳಾಕತ್ತಾರ, ಆ ಸಾಧಕರಿಗೆ ಅದು ಸಾಧನೆ ಏನಾಗಬೇಕು, ಗುರಿ ಆಗ್ಬೇಕು. ಅದು ಅವ್ನಿಗೆ ಸಹಜ ಇರ್ತದೆ. ಜ್ಞಾನಿಗೆ ಇವ ಅದನ್ನ ಸಾಧನೆಯಿಂದ ಮಾಡ್ಬೇಕು. ಯಾರು ಸಾಧಕನಾದವ. ಅದಕ್ಕೆ ಇಲ್ಲೇ ಆ ಗುಣಗಳನ್ನು ಹೇಳಾಕತ್ತಾರ, ಜ್ಞಾನಿ ಹೆಂಗಿರ್ತಾನ ಅನ್ನುವಂಥದ್ದು ಹೇಳಾಕತ್ತಾರ. ಅಂಡ್ ಸಿನ್ಸ್ he doesn't hurt, ಆದ್ರೆ ದೆನ್ ಹರ್ಷ ಏನಂತಾರಲ್ಲೇ 15ನೇ ಶ್ಲೋಕ, ಹರ್ಷ ಮರ್ಷ ಹರ್ಷ ಮರ್ಷ ಭಯೋದ್ವೇಗ. ಹರ್ಷ ಮರ್ಷ ಭಯೋದ್ವೇಗ ಮುಕ್ತ, ಅವುಗಳಿಂದ ಮುಕ್ತನಾಗಿರ್ತಾನವ. ಮುಕ್ತ ಮೀನ್ಸ್ ಫ್ರೀ, ಲಿಬರೇಟೆಡ್, ರಿಲೀಸ್ಡ್. ಜ್ಞಾನಿ is ಮುಕ್ತ, so that word is common. Jivan mukta, generally doubt. Whenever we say ಜ್ಞಾನಿ is liberated person, free person, the question comes, free from what? ಅವ ಮುಕ್ತದಾನಂದ್ರೆ ಎದರಿಂದ ಮುಕ್ತದಾನಪ್ಪ? Does it mean that he is free from family? ಅವ ತನ್ನ ಕುಟುಂಬದ ಜನರಿಂದ ಮುಕ್ತದಾನೇನು? That he becomes a ಸನ್ಯಾಸಿ? That he is free from regular dress? ಅವ ಎದ್ರಪ್ಪ ಅಂತಂದ್ರೆ ಸಾಮಾನ್ಯವಾಗಿ ಉಡುಗೊಡೆ, ನಾವೇನು ನಮ್ಮ ಉಡುಪದಾವ, ಆ ಉಡುಪಿನಿಂದ ಅವಾಗ ಏನಾರ ಮುಕ್ತಾಗ್ಯಾನೇನು? That he has got ಕಷಾಯ ವಸ್ತ್ರಂ. ವಾಟ್ ಡು ಯು ಮೀನ್ ಬೈ ಫ್ರೀ? ಏನು ಕಷಾಯ ವಸ್ತ್ರಗಳನ್ನ ಕ್ಯಾವಿ ಬಟ್ಟೆ ಹಾಕೋಣಂತ ಮುಕ್ತಾಗ್ಯಾನಂತೀರೋ? ಎದಕ್ಕೆ ಮುಕ್ತಾಗ್ಯಾನಂತೀರಿ? ಫ್ರೀ ಫ್ರಮ್ ವಾಟ್? ಎದರಿಂದ ಮುಕ್ತಾಗ್ಯಾನವ? ಕೃಷ್ಣ gives the definition. We are not taking freedom from external things. ಈ ಹೊರಗಿನ ವಸ್ತುಗಳಿಂದ ಮುಕ್ತ ಆಗ್ಯಾನ ಅನ್ನೋದು ನಾವಿಲ್ಲಿ ತಗೊಳ್ಳೋದಿಲ್ಲ. ಒಳಗೆ ಕೆಲವೊಂದು ಅದಾವ ನೋಡ್ರಿ. This is not the primary thing. It is a internal freedom alone we are talking. ಇಲ್ಲಿ ಒಳಗಿನಿಂದ ಮುಕ್ತನಾಗ್ಬೇಕವ. ಏನು? ವೇದಾಂತ is bothered about your inner freedom. ಒಳಗ ಸಂಕುಚಿತ ಭಾವದ ನೋಡ್ರಿ. ನಾಲ್ಪಜ್ಞಾನ, ಅಲ್ಪಕರ್ತೃ, ನಾಲ್ಪ ಶಕ್ತಿಮಾನ್ ಅನ್ನುವಂತ ಜೀವಂತ ಇವುಗಳಿಂದ ಮುಕ್ತನಾಗ್ಬೇಕು ಅಂತ ಅರ್ಥ. Inner freedom from what? 4 items are enumerated here. ಇಲ್ಲಿ 4 ವಿಷಯಗಳನ್ನ ಹೇಳ್ತಾರೆ ಒಳಗಿನ. ಏನ್ ಹೇಳ್ತಾರ? ಹರ್ಷ, ಅಮರ್ಷ, ಭಯ ಮತ್ತು ಉದ್ವೇಗ. ಇವು 4 ಇರಬಾರ್ದು. ಹರ್ಷ ಇರಬಾರ್ದು, ಅಮರ್ಷ ಇರಬಾರ್ದು, ಭಯ ಇರಬಾರ್ದು, ಉದ್ವೇಗ ಇರಬಾರ್ದು. ಇದ್ರಾಗಂದ್ರ ಹರ್ಷ ಅಂದ್ರೆ ಸಂತೋಷ, ಅಮರ್ಷ ಅಂತಂದ್ರೆ ಹೇಳಿರಲ್ಲ ಮತ್ತೊಬ್ಬರ ಉನ್ನತಿಯನ್ನು ಕಂಡು ಸಹಿಸದೇ ಇರುವಂತಹ ಒಂದು ಗುಣ ಏನೈತೆ ಅದು ಇರಬಾರ್ದು, ಅಮರ್ಷ. ಹರ್ಷ ಮೀನ್ಸ್ ಹೇಳ್ತಾರ ಎಕ್ಸೈಟ್ಮೆಂಟ್, ಒಮ್ಮೊಮ್ಮಗಳೇ ಖುಷಿ ಆಗೋದು. ಓವರ್ ಎಕ್ಸೈಟ್ಮೆಂಟ್, ಇಲೇಷನ್, ಬಹಳ ಎಕ್ದಮ್ ಏನೋ ಒಂದ್ ಸ್ವಲ್ಪ ಏನೋ ಆದ್ರೆ ಬಹಳ ಖುಷಿ ಆಗೋದು ಮಾಡ್ತಾರೆ. ಇಲೇಷನ್. ವಾಟ್ ಈಸ್ ಡಿಫರೆನ್ಸ್ ಬಿಟ್ವೀನ್ ಎಕ್ಸೈಟ್ಮೆಂಟ್ ಅಂಡ್ ಓವರ್ ಎಕ್ಸೈಟ್ಮೆಂಟ್? Over excitement is that type of happiness in which I lose my discriminative power. ನನ್ನ ವಿವೇಕ ಶಕ್ತಿಯನ್ನ ಕಳ್ಕೊಳ್ಳುವಷ್ಟು ಸಂತೋಷ ಭರಿತರಾಗಬಾರದು. ವಿವೇಕ ಶಕ್ತಿಯನ್ನು ಇಟ್ಕೋಬೇಕು ಯಾವಾಗ. ಅದಕ್ಕೆ ಏನಂತಾರ ಅವರು? ಹರ್ಷ. ಎನಿ ಇಮೋಷನ್ ವಿಚ್ ಕ್ಲೌಡ್ಸ್ ದಿ ಡಿಸ್ಕ್ರಿಮಿನೇಟಿವ್ ಪವರ್ ಈಸ್ ಇನಿಮಿಕಲ್ ಟು ಅಸ್ ಅಂತಾರ ಅವರು. ಯಾವುದೇ ಒಂದು ಭಾವನೆ ಇರಲಿ, ಯಾವುದು ನಮ್ಮ ವಿವೇಕ ಶಕ್ತಿಯನ್ನ ಮುಚ್ಚತಲ್ಲ ಅದು ಅಪಾಯಕಾರಿ ಅದ.
Because ultimately the greatest wealth Bhagavan has given to us is Viveka Shakti. ಯಾಕಂದ್ರೆ ನಮಗೆ ಪರಮಾತ್ಮ ಕೊಟ್ಟಂತ ಅದ್ಭುತವಾದ ಶಕ್ತಿ ಅಂದ್ರೆ ಆ ವಿವೇಕ ಅನ್ನುವಂಥದ್ದು. ಆ ವಿವೇಕ ಶಕ್ತಿಯನ್ನ ಮುಚ್ಚಿ ಹಾಕುವಂತಹದ್ದು ಹರ್ಷನು ಕೂಡ ನಮಗ ಇರಬಾರದು. Discriminative power, Viveka Shakti. Come what? I should never allow emotions to rob my discriminative power. ಅಂದ್ರೆ ಏನರ್ಥ? ನಾನು ಯಾವಾಗಲೂ ನನ್ನ ಭಾವನೆಗಳನ್ನ, ನನ್ನ ವಿವೇಕ ಶಕ್ತಿಯನ್ನ ಹರಣ ಮಾಡುವಷ್ಟು ಮಟ್ಟಿಗೆ ಭಾವನೆಗಳ ಮ್ಯಾಗ ಒತ್ತಡ ಹಾಕಬಾರ್ದು ಅಂತ ಅರ್ಥ. ಸೊ ಇವನ್ ಎಕ್ಸೈಟ್ಮೆಂಟ್ ಆರ್ ಹ್ಯಾಪಿನೆಸ್, ಇಫ್ ಇಟ್ ಗೋಸ್ ಬಿಯಾಂಡ್ ಲಿಮಿಟ್ಸ್ ಅಂಡ್ ಐ ಲೂಸ್ ಮೈ ಸೆಲ್ಫ್, ಐ ಲೂಸ್ ಮೈ ಡಿಸ್ಕ್ರಿಮಿನೇಟಿವ್ ಪವರ್, ದೆನ್ ಇಟ್ ಇಸ್ ವೆರಿ ಡೇಂಜರ್. ನಿಮ್ಮ ವಿವೇಕ ಶಕ್ತಿ ಹರಣ ಮಾಡುವಷ್ಟು ಹರ್ಷರಾಗಬೇಡ್ರಿ ಅಂತ. ವಾಟ್ ಇಸ್ ದ ಡೇಂಜರ್? When I lose my discriminative power, I forget the fact that the greatest excitement is also temporary. ಅವಾಗ ಏನಂತಾರ ಅವರು? What is the ಏನದ ಅಪಾಯ ಏನದ ಹೇಳಿದ್ರೆ, when I lose my discriminative power, ನನ್ನ ವಿವೇಕ ಶಕ್ತಿಯನ್ನ ನನಗೆ ಹಾಳು ಮಾಡ್ತೋದು ಯಾವುದೋ ಒಂದು ಹರ್ಷ ಅಂದ್ರೆ, I forget that the greatest excitement is also temporary. ಅದು ಕೂಡ ಟೆಂಪರರಿ ಅನ್ನೋದ ಮರ್ತ್ ಬಿಡ್ತೇನೆ ನಾನು. ಅದು ಟೆಂಪರರಿ ಇದ್ದಿದ್ರ ಅದು ಆತ್ಮನ ಗುಣ ಏನದು ಅಲ್ಲ, ಸತ್ಯ ಏನದು ಅಲ್ಲ, ಅದು ಮಿಥ್ಯಾ. ಮತ್ತೆ ಅದಕ್ಕೆ ಯಾಕೆ ಬೆಲೆ ಕೊಡ್ತೀರಿ ಅಂತ ಅರ್ಥ. ಇಷ್ಟು ಸೂಕ್ಷ್ಮ ಅಂತಃಕರಣ. ನಾವು ಹೊರಗ ಮಾತಾಡಿದ್ರೆ ಹೊರಗ ಇದ್ರೆ ಆಗುದಿಲ್ಲ. ದಟ್ ಈಸ್ ದಿ ಫ್ಯಾಕ್ಟ್. ಅಂಡ್ ಇಫ್ ಐ ಫಾರ್ಗೆಟ್ ದ ಫ್ಯಾಕ್ಟ್ ದಟ್ ಇಟ್ ಇಸ್ ಟೆಂಪರರಿ, ಐ ಆಮ್ ನಾಟ್ ರಿಕ್ವೈರ್ಡ್ ಟು ಲೂಸ್ ಇಟ್. ಅದು ಬಂದಂತ ಶಾಶ್ವತ ಐತೇನ್ರಿ? ಯಾವ್ದೇ ಇವತ್ತು ಆನಂದ ಬಂದಿದ್ದು, ಸುಖ ಬಂದಿದ್ದು ಶಾಶ್ವತ ಇಲ್ಲ. ಮತ್ತೆ ಶಾಶ್ವತಕ್ಕೆ ಮಹತ್ವ ಕೊಡ್ತಿರೋ ಏನು ಬಂದು ಹೋಗುದಕ್ಕೆ ಮಹತ್ವ ಕೊಡ್ತಿರೋ? ಅದರಿಂದ ಅದ್ರಾಗ ಕಳೆದು ಹೋಗ್ಬಾರ್ದು. ಬರ್ಲಿ, ಸುಖ ಬಂದಾಗ ಹರ್ಷ ಪಡ್ರಿ, ಬೇಡ ಅನ್ನಂಗಲ್ಲ. ಅದ್ರಾಗ ನಿಮ್ದು ವಿವೇಕ ಶಕ್ತಿ ಹರಡಾಗಬಾರ್ದು, ಕಳೆದು ಹೋಗ್ಬೇಡ್ರಿ ಅಂತ. ಐ ಎಕ್ಸ್ಪೆಕ್ಟ್ ದ್ಯಾಟ್ ಟು ಬಿ ಪರ್ಮನೆಂಟ್ಲಿ ವಿತ್ ಮೀ, ಐ ಆಮ್ ನಾಟ್ ರಿಕ್ವೈರ್ಡ್ ಟು ಲೂಸ್ ಇಟ್. ಅದು ನನಗೆ ಯಾವಾಗ್ಲೂ ನಮ್ ಕಡೆ ಇರ್ಬೇಕಂತ ಬಯಸ್ತೀವ, ಅದು ಹರ್ಷ. ವಿಚ್ ಈಸ್ ಅ ರಾಂಗ್ ಎಕ್ಸ್ಪೆಕ್ಟೇಷನ್. ಅದು ತಪ್ಪು ಕಲ್ಪನಾ ಆಕೈತಿ. ಅವತ್ ಬಂದು ಇವತ್ತು ಕೊಟ್ಟಂತ ಹರ್ಷ ಇವತ್ತು ಕಾಯಂ ಇರುದಿಲ್ಲ, ಅದು ಮತ್ತೆ ಹೋಗ್ಬಿಡ್ತದ. ಅಂಡ್ ರಾಂಗ್ ಎಕ್ಸ್ಪೆಕ್ಟೇಷನ್ ಇಸ್ ಬಾರ್ನ್ ಔಟ್ ಆಫ್ ವಾಟ್? ತಪ್ಪು ತಿಳುವಳಿಕೆ ಯಾವಾಗ ಬರ್ತೈತಿ ಅಂತಂದ್ರೆ ಅದು ಅವಿವೇಕದ ಲಕ್ಷಣ ಅಂತ ಅರ್ಥ. ಇಷ್ಟೊಂದು ವಿಚಾರ ನೋಡ್ರಿ, ಸೂಕ್ಷ್ಮ ಗ್ರಹಣ ಬೇಕು. ಇಷ್ಟು ಸೂಕ್ಷ್ಮ ಗ್ರಹಣ ಇತ್ತಂದ್ರೆ ಏನು ತಂಟೆ ಇಲ್ಲ. ನಾ ಅಂತ ನೋಡ್ರಿ, ಬಹಳ ಅನ್ನೋದೇನಿಲ್ಲ. ಜೀವನ್ ಮುಕ್ತಿ ವಿಲಕ್ಷಣ ಆನಂದ ಆಗಾಕತ್ತೇನೋ ಅಂದ್ರೆ ಜ್ಞಾನಿ ಇಲ್ರಿ. ನಾವು ಬರೇ ಮಾತಾಡಕ್ ಬಂದಿತ್ತು ಅಂದ್ರೆ ಜ್ಞಾನಿಗಳ ಅಲ್ಲ. ಬಹಳ ಮಾತಾಡೋದ್ರಾಗ ಅರ್ಥ ಇಲ್ಲ. ಪರಂಪರಾಗತ ಐತಿ. ಆ ಪರಂಪರೆ ಏನ್ ಬಂದದ, ಅವನ ಕೈಯಾಗ ಪುಸ್ತಕ ಹಿಡ್ಕೊಂಡು ನಾವು ಓದ್ತಾ ಇದ್ದೇವೆ. ಇಟ್ ಇಸ್ ನಾಟ್ ಮೈ ಫಿಲಾಸಫಿ. ವಾಟ್ ಎವರ್ ಇಟ್ಸ್ ಗಿವನ್ ಇನ್ ದ ಪರಂಪರಾ, ಏನು ಪರಂಪರೆ ಒಳಗೆ ಕೊಟ್ಟಿದಾರ ಅದನ್ನ ನಾ ಹೇಳಾಕತ್ತೀನಿ. ಇಂಗ್ಲಿಷ್ದಾಗ ಅದ, ಕನ್ನಡದಾಗ ಹೇಳಾಕತ್ತೀನಿ ಅಷ್ಟೇ. ನಮ್ದು ಇದ್ರಾಗ ಏನೇನು ಇಲ್ಲ, ಆತ್ಮೀಯರ ತಿಳ್ಕೊಡ್ರಿ. ಪರಂಪರೆ ಒಳಗೆ ಏನದ ಅದನ್ನ ಹೇಳಾಕತ್ತೀವಿ. ಯಾರೇ ನಮ್ ಕೈಲಿ ಹಾಕಿ ಏನೋ ಇದ್ರ ಬಂಡವಾಳ ಇಲ್ಲ. And a wrong expectation is born out of what? It is born out of indiscrimination. ತಪ್ಪು ತಿಳುವಳಿಕೆಯಿಂದ ಏನಾಗ್ತದ? ಅವಿವೇಕ ಹುಟ್ಕೋತೈತಿ. And a wrong expectation will always create a shock in life. ಆವಾಗ ಏನಾಗ್ತದೆ? ನೀವು ರಾಂಗ್ ಎಕ್ಸ್ಪೆಕ್ಟೇಷನ್ ಅಂದ್ರೆ ಬಯಸಲಾರದನ್ನ ಬಯಸಿದ್ರಿ ಅಂದ್ರ ಅವಾಗ ಏನಾಗ್ತದ? ನಿಮ್ಮ ಜೀವನದಾಗ ಆಘಾತಗಳು ಉಂಟಾಕಾವ. ಐ ಎಕ್ಸ್ಪೆಕ್ಟ್ ಥಿಂಗ್ಸ್ ಟು ಬಿ ಪರ್ಮನೆಂಟ್. ಎಲ್ಲ ಏನದ ಈ ಸಂತೋಷ ಹರ್ಷ ಅನ್ನುವಂಥದ್ದು ಪರ್ಮನೆಂಟ್ ಅಂತ ತಿಳ್ಕೊಂಡು ನಾವು ಕಳೆದು ಹೋಗ್ಬಿಡ್ತೀವಿ. ಅಂಡ್ ದಟ್ ಗೋಸ್ ಅವೇ. ಅವಾಗ ಅದು ಹೋಗ್ಬಿಡ್ತದೆ, ಕೈ ಬಿಟ್ಟು ಹೋಗ್ತದೆ ಆ ಬಂದಂತ ಸುಖ ಹರ್ಷ ಅನ್ನುವಂಥದ್ದು. ಐ ಆಮ್ ಶಾಟರ್ಡ್. ಅವಾಗ ನನ್ಗೆ ದುಃಖ ಆಗ್ತದ ನೋಡಿ. ಅಂಡ್ ದೇರ್ ಹರ್ಷ ಈಸ್ ನಾಟ್ ಆಲ್ಸೋ ನಾಟ್ ಗುಡ್. ಅದ್ರ ಹರ್ಷನು ಕೂಡ ಬಹಳ ಚಲೋದಲ್ಲ. ಈವನ್ ಫಿಸಿಕಲಿ, ಈವನ್ ಫ್ರಾಮ್ ದಿ ಸ್ಟ್ಯಾಂಡ್ ಪಾಯಿಂಟ್ ಆಫ್ ಹೆಲ್ತ್ ಆಂಗಲ್. ಭೌತಿಕವಾಗಿ ಆಗ್ಲಿ, ಆರೋಗ್ಯ ದೃಷ್ಟಿಯಿಂದ ಆಗ್ಲಿ, ಇದು ಏನದಲ್ಲ ಹರ್ಷನು ಕೂಡ ಒಳ್ಳೆಯದಲ್ಲ. ಇಲೇಷನ್ ಅವರ್ ಎಕ್ಸೈಟ್ಮೆಂಟ್ ಇಸ್ ನಾಟ್ ಗುಡ್. ಅದ್ರಾಗ ಬಹಳ ಖುಷಿ ಆದವರಿಗೆ ಹಾರ್ಟ್ ಅಟ್ಯಾಕು ಆಗ್ಬೋದು. ಅದನ್ನ ಹೇಳ್ತಾನ. ಎನಿ ಆಂಗಲ್, ಯಾವುದೇ ದೃಷ್ಟಿಯಿಂದ ಕೂಡ ಎಕ್ಸೈಟ್ಮೆಂಟ್ ಅವರ್ ಇಲೇಷನ್ ಈಸ್ ನಾಟ್ ಎಟ್ ಆಲ್ ಗುಡ್. ಯು ವುಡ್ ಹ್ಯಾವ್ ಹಾರ್ಡ್ ಆಫ್ ಪೀಪಲ್, ಯು ವುಡ್ ಹ್ಯಾವ್ ಹರ್ಡ್ ಆಫ್ ಪೀಪಲ್ ಹೂ ಡೈಡ್ ಆಫ್ ಹಾರ್ಟ್ ಅಟ್ಯಾಕ್ ಬೈ ಹಿಯರಿಂಗ್ ಗುಡ್ ನ್ಯೂಸ್. ಒಂದು ಒಳ್ಳೆ ಸಂದೇಶ ಬಂತಪ್ಪ, ಏನೋ ಒಂದು ಆ ಸುದ್ದಿ ಕೇಳಿದ ತಕ್ಷಣ ಎಷ್ಟೋ ಜನರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಮರಣವನ್ನ ಆಪ್ತಾರೆ. ಸೊ ಒನ್ ಪರ್ಸನ್ ಕಾಂಟೆಸ್ಟೆಡ್ ಇಲೆಕ್ಷನ್ ರೆಗ್ಯುಲರ್ಲಿ ಅಂಡ್ ಗಾಟ್ ಡಿಫೀಟೆಡ್. ಒಬ್ಬ ಮನುಷ್ಯ ಇದ್ದಂತ, ಅವ ಇಲೆಕ್ಷನ್ಗೆ ನಿಂತಿದ್ದಂತ. ಯಾವಾಗಲೂ ಇಲೆಕ್ಷನ್ ನಿಂತಿದ್ದ. ಆ ಸಲ ಏನಾಯ್ತು, ಅವಾಗ ಸೋಲಾತ. ಅಂಡ್ ಆಫ್ಟರ್ ಸೆವರಲ್ ಟೈಮ್ಸ್ ಡಿಫೀಟ್,
27th time or 28th time he was enjoying that, and then one time that I am not going to win, some mistake perhaps he won, and he was so happy that he died of heart attack. 27-28 ಸಲ ಇಲೆಕ್ಷನ್ಗೆ ನಿಂತಿದ್ದಂತೆ. 27-28 ಸಲ ಅವ ಇಲೆಕ್ಷನ್ ನಿಂತು ಅವ ಸೋತ್ ಹೋಗಿದ್ದ. 28ನೇ ಸಲ ಸೋತ ಮ್ಯಾಗ 29ನೇ ಸಲಕ್ಕ ಇಲೆಕ್ಷನ್ ನಾಯನ ಆರಿಸಿ ಬರಂಗಿಲ್ಲ ಅಂತ ನಿಂತಿದ್ದ. ಅದ್ ಏನಾಯ್ತು ಏನೋ ಲಕ್ ಅವಾಗ ಗೆದ್ದು ಬಿಟ್ಟ. 29ನೇ ಸಲ ಇಲೆಕ್ಷನ್ ಗೆದ್ದು ಬಿಟ್ಟ. ಆ ಗೆದ್ದೇನಿ ಅಂತ ಸುದ್ದಿ ಕೇಳಿದ ತಕ್ಷಣ ಹಾರ್ಟ್ ಅಟ್ಯಾಕ್ ಆಗಿ ಸತ್ತು ಬಿಟ್ಟ. ಒಂದು ಉದಾಹರಣೆ ಹೇಳಕತ್ತಾರ. He died of heart attack. And in the cricket watchers also sometimes die out of over excitement caused by not defeat, caused by victory. ಕ್ರಿಕೆಟ್ ಮ್ಯಾಚ್ ಇರ್ತದ ನೋಡ್ರಿ, ಲಾಸ್ಟ್ ಒಂದು ಓವರ್ದಾಗ 16 ರನ್ ಬೇಕಾಗಿರ್ತಾವ. ಒಂದನೇ ಬಾಲ್ ಏನೋ 0, ಎರಡನೇ ಬಾಲ್ 6, ಮೂರನೇ ಬಾಲ್ 0, ಇನ್ 3 ಬಾಲಿಗೆ ಇನ್ನು 10 ರನ್ ಹೊಡಿಬೇಕಾಗಿರ್ತದ. ಅವಾಗ ಏನ್ ಅಷ್ಟು ಕುತೂಹಲ ಇರ್ತದ ಅಂದ್ರೆ ಅಷ್ಟು ಕುತೂಹಲ ಇರ್ತದ. ಏನೋ ಮಾಡಿ ಒಂದ್ 6, ಒಂದ್ 4 ಏನೋ ಹೊಡೆದ್ ಗೆದ್ದ ಅಂದ್ರ ಅವಾಗ ಬಹಳ ಖುಷಿ ಆಗ್ಬಿಡುತ್ತು. ಅವಾಗ ಖುಷಿ ಆಗ್ತದ, ಹೋಗತ್ತಂದ್ ಮ್ಯಾಚ್ ಗೆದ್ರು. ಅವಾಗ ಏನಾಗ್ತದ, ಆನಂದ ಆಗ್ತದೆ. ಇಲ್ಲಂತಲ್ಲ ಹಾರ್ಟ್ ಅಟ್ಯಾಕ್ ಆಗ್ತದೆ ನೋಡ್ರಿ. ಕ್ರಿಕೆಟ್ ನಾಗೂ ಕೂಡ ಅಂತ ಘಟನೆಗಳು ಆಗಿದ್ದು ನಾವು ಕೇಳ್ತೀವಿ ಅಂತ ಹೇಳಕತ್ತಾರ ಅವರು. ದೇರ್ಫೋರ್ ಓವರ್ ಎಕ್ಸೈಟ್ಮೆಂಟ್ ಈಸ್ ನಾಟ್ ಇವನ್ ಗುಡ್ ಫಾರ್ ಹಾರ್ಟ್. ಅಷ್ಟೊಂದು ಉದ್ವೇಗಕಾರಿಯಾಗಿ ಅತ್ಯಂತ ಸಂತೋಷದ ಬಂದಾಗ ಉದ್ವೇಗಕ್ಕೆ ಒಳಗಾಗುವುದೇನೈತಿ, ಸಂತೋಷ ಬರ್ಲಿ, ಉದ್ವೇಗಕ್ಕೆ ಒಳಗಾಗೋದು ಅದು ಹಾನಿಕರ ಅದ. ಆದ್ದರಿಂದ ನೀವು ವಿಚಾರ ಮಾಡ್ಬೇಕು, ಇದು ಉದ್ವೇಗ, ಇದು ಸಂತೋಷ ಏನು ಖಾಯಂ ಐತೋ, ಏನು ಇದು ಟೆಂಪರರಿ ಐತೋ, ಇದು ಆಗಮಾಪನ ಐತೋ, ಏನು ಸತ್ಯ ಐತೋ, ಏನು ಮಿಥ್ಯ ಐತೋ. ಈ ವಿವೇಕ ಶಕ್ತಿಯನ್ನ ಇದು ವಿವೇಕ ಶಕ್ತಿ ಹರಣ ಆಗುವಂತದ್ದು ಯಾವ್ದೇ ಎಕ್ಸೈಟ್ಮೆಂಟ್ ಇತ್ತು ಅದನ್ನ ಅಷ್ಟೊಂದು ಮಹತ್ವ ಕೊಡ್ಬೇಡ್ರಿ ಅಂತ ಹೇಳ ಕಿವಿ ಮಾತಾಡ. ಇನ್ನೊಂದ್ ಹೇಳ್ತಿದ್ರು ನೋಡ್ರಿ, ಆ ಡಾಕ್ಟರ್ ಲಾಟ್ರಿ ಐತಿದ್ದು ಎಟ್ ಕೊಡ್ತೀನಿ ನನಗೆ ಗೆದ್ರ 50 ಲಕ್ಷ 10 ಲಕ್ಷ ರೂಪಾಯಿ ಕೊಡ್ತೇನೆ ನಾನು ಯಾವ ಮಾಡಲ್ಲ ಅದ್ ಏನೋ ಹೇಳಿದ್ರಲ್ಲ. ಹೌದು, ಇನ್ನೊಮ್ಮೆ ಬಂದಿದ್ದಾವೆ. ಹೇಳ್ರಿ ಅದನ್ನ ನೆನಪೋದಿಲ್ಲ ಈಗ. ಬಾಳ ಹಾರ್ಟ್ ವೀಕ್ ಇರ್ತೈತಿ ಅವಂದು. ಒಂದ್ ಲಾಟ್ರಿ ಹತ್ತೈತಿ ಅವಾಗ ಅವ್ರ ತಂದಿಗ್ ಗೊತ್ತಾಕೈತಿ 10 ಲಕ್ಷ ರೂಪಾಯಿ ಆಯ್ತೈತಿ ಅಂತ ಹೇಳಿ. ಹೌದೌದು, ಆ ಡಾಕ್ಟರ್ ಅಂತ ಓದ್ ಕೊಡ್ತಾನ. ಹಾರ್ಟ್ ಬಾಳ ವೀಕ್ ಐತ್ರಿಪಾ, ಇದನ್ನ ಹೆಂಗ್ ಮಾಡಿ ಅವಾಗ ಸುದ್ದಿ ಮುಟ್ಟಿಸ್ತಾರ ನೋಡ್ರಿ. ಒಮ್ಮೆಗೆ ಹೇಳ್ಬೇಡ್ರಿ, ಆದ್ರ ಹೇಳಿರಿ ಅಂದ್ರ ಹಾರ್ಟ್ ಆಗೋ ಪರಿಸ್ಥಿತಿ ಐತಿ ಅಂದ ಕೂಡ್ಲೆ ಆ ಡಾಕ್ಟರ್ ಲಾಟ್ರಿ ಟಿಕೆಟ್ ನೋಡಿದ್ದು ಬರಬ್ರಿ ಐತಿದು, ನಾ ಎಲ್ಲಾ ಸರಿ ಮಾಡ್ತೇನೆ ತಗೋ ಅಂತ ನಾವ. ಹಂಗಾರ ನೀನು ಲಾಟ್ರಿ ಐತಿರಿ ಎಷ್ಟ್ ಕೊಡ್ತೀಪಾ ನೀನು, ನಿನಗ ಈಗ 10 ಲಕ್ಷ ರೂಪಾಯಿ ಐತಿ ಅಂತ ಕೇಳ್ತಾನವ. ಅವನ್ನ ಅದ ಏನಾಗ್ತದ, ಒಬ್ಬ ವಯಸ್ಸಾದವ್ರಿಗೆ ಒಂದ್ ಲಾಟ್ರಿ ಹತ್ತಿರ್ತದ, 1 ಕೋಟಿ ರೂಪಾಯಿ ಲಾಟ್ರಿ ಬಹುಮಾನ ಹತ್ತಿರ್ತದ. ಅವ್ರ ಅಪ್ಪಗ ಹೆಂಗ್ ಹೇಳುದು ಅಂತ ತಿಳ್ಕೊಂಡು ಮನ್ಯಾಗಿನ ಮಕ್ಕಳೆಲ್ಲ ವಿಚಾರ ಮಾಡಿ ಸಮಾಲೋಚನೆ ಮಾಡಿ ನಾವ್ ಹೇಳಿದ್ರ ಅಪ್ಪಗ ಖುಷಿಯಾಗಿ ಏನಾರ ಅವಾಗ ಹಾರ್ಟ್ ಅಟ್ಯಾಕ್ ಆದಿತ್ತು ಅಂತ ಮುಂಜಾಗ್ರತೆ ತಗೊಂಡು ಏನ್ ಮಾಡ್ತಾರ, ಅವ್ರ ಫ್ಯಾಮಿಲಿ ಡಾಕ್ಟರ್ ಅಂತ ಇರ್ತಾರ, ಫಿಸಿಷಿಯನ್. ಆ ಫ್ಯಾಮಿಲಿ ಡಾಕ್ಟರ್ ಹತ್ರ ಹೋಗಿ, ಸರ ಗುರು ನೀವ ಏನಾರ ಮಾಡಿ ನಿಮ್ ಕಡೆನ ನಿಮ್ಗೆ ಹೇಳಿ ಈ ಸುದ್ದಿ ನಮ್ಮ ಅಪ್ಪನ ಹೆಸರಲ್ಲೇ ಒಂದು ಲಾಟ್ರಿ ನೋಡಿದ್ವಿ, ಅದು 1 ಕೋಟಿ ರೂಪಾಯಿ ಬಹುಮಾನ ಹತ್ತೈತಿ, ಅದಕ್ಕ ಅವಾಗ ನೀವ್ ಹೆಂಗ್ ಹೇಳ್ತೀರ ನಿಮ್ಗ ಬಿಟ್ಟಿದ್ದದು, ನಾವು ಹೇಳಕ್ ಹೋಗಿಲ್ಲ, ಅವ ಖುಷಿ ಆಗಿ ಮತ್ತೆ ಏನಾರ ಆಗ್ಬಾರ್ದು ಅನ್ನೋದು ನಿಮ್ ಕಡೆ ಹೇಳಕ್ ಬಂದೈತಿ ಅಂತ ಹೇಳ್ತಾನ. ಆತ ಹಂಗಾರ ಅವ ಏನ್ ಮಾಡ್ತಾನ, ಅವ ಆಯ್ತು ನಾನು ನಿಮ್ಮ ಅಪ್ಪಗೆ ಹೇಳ್ತೀನಿ ಕಳಿಸ್ಕೊಡ್ರಿ ಅಂತಾರ. ಕಳಿಸ್ಕೊಡ್ತಾರ. ಅವ ಏನ್ ಹೇಳ್ಬೇಕಲ್ಲ, ಅವೇನಂತಾನ ಪೇಷಂಟ್ಗೆ ಆ ಮುದುಕಗ ಡಾಕ್ಟರ್ ಏನಂತಾನ, ಅಲ್ಪ ಈಗ ನೀನು 1 ಕೋಟಿ ರೂಪಾಯಿ ನಿನಗೆ ಲಾಟ್ರಿ ಹತ್ತೈತೆ ಅಂತ ತಿಳ್ಕೊ ಅಂತಾನ. 1 ಕೋಟಿ ರೂಪಾಯಿ ನಿನಗೆ ಹತ್ತಂತ ತಿಳ್ಕೊ, ಈಗ ಹತ್ತಿಲ್ಲ ಹತ್ತೈತೆ ಅಂತ ತಿಳ್ಕೊಂಡ್ರೆ ತಿಳ್ಕೊಂಡು ಏನ್ ಮಾಡ್ತೀನಿ ನೀನು ಅಂತ ಕೇಳ್ತಾನ. ಅವ ಏನಾಗ್ಬಿಡ್ತಾನ, ನನಗ್ 1 ಕೋಟಿ ಹತ್ತಂದ್ರ ನಿನಗ ಅರ್ಧ ನಿನಗ ಕೊಟ್ಬಿಡ್ತೀನಿ ಅಂದ್ಬಿಡ್ತಾನ. ಯಾರು ಪೇಷಂಟ್ ಅರ್ಧ ಅಂದ್ರ 50 ಲಕ್ಷ ನನಗ್ ಕೊಡ್ತೇನೆ ಅಂತ ಯಾವಾಗ ಕೇಳಿದ ಡಾಕ್ಟರ್ಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತದ. ಡಾಕ್ಟರ್ಗೆ ಹಾರ್ಟ್ ಅಟ್ಯಾಕ್ ಆಗ್ತದೆ. ಇದನ್ನ ಅಪ್ಪರ ಹೇಳಿದ ಎಕ್ಸಾಂಪಲ್ ಇದು. ಹಂಗ ಬಹಳಷ್ಟು ಖುಷಿ ಪಡುವಂತ ಸನ್ನಿವೇಶಗಳನ್ನಿದ್ದಾಗ ಅದು ವಿವೇಕ ಶಕ್ತಿಯನ್ನ ಹರಣ ಮಾಡುವಷ್ಟು ಮಟ್ಟಿಗೆ ಅದನ್ನ ತಗೋಬೇಡ್ರಿ ಮೈ ಮ್ಯಾಗ ಅಂತ. ಯಾವ್ದೇ ಸಂತೋಷ ಇರ್ಲಿ, ಅದು ಎಲ್ಲ ಇವತ್ತೈತ್ ಅಂದ್ರ ಅದ್ರ ಖುಷಿ ಹೆಂಗ್ ಸಿಗ್ತೈತಿ, 2 ದಿನ. ಈಗ ಮ್ಯಾಚ್ ಮನೆ ಗೆದ್ರ, ಈಗ 55 ದಿನ ಖುಷಿ ಅದು ಇಲ್ಲ. ಇಂಡಿಯಾದವ್ರು ಗೆದ್ರು, ಮೊನ್ನೆ ಏಷ್ಯಾ ಕಪ್ ಗೆದ್ರು. ಈಗ ಅದು 2 ದಿನ ಇತ್ತು, 3ನೇ ದಿನ ಅದು ಹೋತು, ಟೆಂಪರರಿ ಅಂತ ಖುಷಿ. ಇಷ್ಟು ತಿಳ್ಕೊಂಡ್ರಿ, ವಿವೇಕ ಶಕ್ತಿ ಹರಣ ಮಾಡುವಷ್ಟು ಯಾವ್ದಕ್ಕ ಇದಕ್ಕ
ಯಾವುದೇ ಒಂದು ಸಂತೋಷಕ್ಕ ಅದು ಅತ್ಯಂತಿಕ ಸತ್ಯ ಅಂತ ಅದಕ್ಕೆ ಮಹತ್ವ ಕೊಡ ಬೇಡ್ರಿ ಅತ್ಯಂತ ಇಷ್ಟ. ಖುಷಿಗೆ ಒಂದೇ ಅಲ್ರಿ, ದುಃಖ ಸ್ಟಾಕ್ ಮಾರ್ಕೆಟ್ನಾಗ ಯಾರು ಒಂದೇ ಸಲ ಲಾಸ್ ಆಗಿಬಿಟ್ರೆ ಕೂಡ ಹಾರ್ಟ್ ಅಟ್ಯಾಕ್ ಆಗಿಬಿಡ್ತದೆ. ಯಾರು ಗೊತ್ತಿಲ್ಲ. ಬಂದೇನ್ರಪ್ಪ ಮುಂದಿನ ಹೇಳ್ತಪ್ಪ ಬಂದಾದ್ರು ಇಲ್ಲ ಫೋನ್ ಬಂದೈತ್ರಿ. ಇಲ್ಲ ಫೋನ್ ಬಂದಿತ್ತ. ನಮ್ದು ಒಬ್ರದ್ದು ಸರ್ದು ಫೋನ್ ಬಂದಿತ್ತ. ನಾ 9:30 ಮ್ಯಾಗ ಹಸ್ತೇನೆ ಅಂತ ಹೇಳಿದ್ದೆ. ಕೇಳತ್ತೇನ್ರಿ ಈಗ? ಹಾ ಕೇಳಿಸ್ತತಿ. ಕೇಳ್ತಾ ಇದೆ. ಸರಿ. Therefore, what to talk about spirituality? Therefore, Harsha, followed by not defeat. ಅವ್ರು ಏನಂತಾರ? He died out of heart attack, and in cricket matches, watchers also sometimes they die out of over excitement, caused by not defeat, caused by even victory. Therefore, over excitement is not even good for heart, and therefore, what to talk about spirituality? Therefore, Harsha. Then the next question is ಅಮರ್ಷ. ಈಗ ಹರ್ಷ ತಗೊಂಡ್ರೆ ಅಮರ್ಷ ಎರಡನೇದು. ಅಮರ್ಷ ಅಂದ್ರೆ ಹೇಳಿದೆ ನಾನು ಏನಂದ್ರ ಮತ್ತೊಬ್ಬರ ಉನ್ನತಿಯನ್ನು ಕಂಡು ಸಹಿಸದಿರುವುದು ಅಮರ್ಷ. ಲೌಕಿಕದಲ್ಲಿ ಇದ್ದಾಗ ಅದು ಸಹಜ, ವೇದಾಂತಕ್ಕೆ ಬಂದ ಮ್ಯಾಗ ಇರಬಾರ್ದು ಅಮರ್ಷ ಅನ್ನುವಂತ ಮಾತೇ ನಾವು ಮತ್ತೆ ಹೇಳಗತ್ತ. ಲೌಕಿಕದಾಗ ಇರೋರ ನಮ್ಮ ಮಗನಿಗಿಂತ ಅವ್ರ ಮಗ ಶಾಣೆ ಅದಾನಂದ್ರ ಸಹಜ ಬಂದೇ ಬಿಡ್ತದ. ಇಬ್ರು ವಾರಿಗೆ ಅದಾರ, ಒಂದ್ ಮದುವೆ ಆತದ, ಸಹಜ ಹೊಟ್ಟೆ ಕಿಚ್ಚು ಬಂತ ಬಿಡ್ತದ. ಏನ್ರಿ ಮತ್ ಏನೇ ಇರ್ಲಿ, ಇಬ್ರದ್ದು ಮದುವೆ ಒಮ್ಮೆ ಆಗೈತ್ರಿ, ಅವನು ಇವನು ವಾರಿಗೆ ಮಕ್ಕಳಾಗ್ಯಾವ, ಇವ್ ಮಕ್ಕಳಾಗಿಲ್ಲ ಅಂದ್ರೆ ಅಷ್ಟಕ್ಕನ ಎಷ್ಟೋ ಮಂದಿ ಮತ್ತೊಬ್ಬರ ಉನ್ನತಿಯನ್ನ ಕಂಡು ಸಹಿಸೋದಿಲ್ಲ. ಅದು ಲೌಕಿಕದಾಗ ಸಹಜ ಐತಿ, ಇಲ್ಲ ಅಂತ ಹೇಳಂಗಿಲ್ಲ, ನಾ ಇರ್ಬಾರ್ದು ಅಂತ ಹೇಳಂಗಿಲ್ಲ. ವೇದಾಂತಕ್ಕೆ ಬಂದ ಮ್ಯಾಗ ಈ ದೇಹ ನಾನು ಅಲ್ಲ, ಈ ಮನಸ್ಸು ನಾನಲ್ಲ, ಈ ಬುದ್ಧಿ ನಾನಲ್ಲ, ಇದು ಚಿತ್ತ ನಾನಲ್ಲ, ಇದು ಅಹಂಕಾರ ನಾನಲ್ಲ ಅಂತಿಕೊಂಡು ಬೆಳತನಕ ಪ್ರವಚನ ಮಾಡಿ ಬೆಳಗು ಮುಂಜಾನೆ ಎದ್ದು ಬೆಳಕಂದ ಮತ್ ನಾನು ಬುದ್ಧಿ ಮ್ಯಾಗ ಅಭಿಮಾನ ಪಡ್ತೇನಿ, ನನ್ನ ಬುದ್ಧಿ ಶಕ್ತಿ ಬಾಳ ಚುರುಕದ, ನನ್ನ ನೆನಪಿನ ಶಕ್ತಿ ಬಾಳ ಚುರುಕದ, ನಾ ಹಂಗದೇನಿ ನಾ ಹಿಂಗದೇನಿ ಅಂತ ಅಭಿಮಾನ ಪಟ್ರ ಏನ್ ಬಂತು ಅರ್ಥ? ನಮ್ದು ಇಲ್ಲದ, ಟೆಕ್ನಿಕಲ್ ಪಾಯಿಂಟ್ ಇಲ್ಲದ. ಎಲ್ಲರ ಆತ್ಮದೃಷ್ಟಿಯಿಂದ ವಿಚಾರ ಮಾಡಿದ್ರೆ ಅಲ್ಲಿ ಹೆಚ್ಚು ಕಮ್ಮಿ ಅನ್ನೋದಿಲ್ಲ ಇಲ್ಲ. ಈಗ ಶಿವಪುತ್ರಪ್ಪನವ್ರ ಆತ್ಮ, ಮಂಜಣ್ಣವ್ರ ಆತ್ಮ, ಈ ವಿವೇಕಾನವ್ರು ಯಾರೋ ಹೊಸದಾಗಿ ಬಂದಾರ. ಇವು 3 ಮಂದಿ ಆತ್ಮ ಇವು ಸ್ವರೂಪದಿಂದ ಒಂದಾಯ್ತು, ಬೇರೆ ಬೇರೆ ಅದಾವ. ಗುರುವೇ ವಿವೇಕಾನಂದ್ರೆ ನನ್ ಮಗನ ಹೆಸರು ಗುರುವೇ, ನಾನ್ KP ದೇವೇಂದ್ರಯ್ಯ ಮಗನ. ಆಯ್ತಾ, ಇರ್ಲಿ. ಈಗ ಆತ್ಮದೃಷ್ಟಿಯಿಂದ 3 ಮಂದಿ ಸಮ ಇದಿರೋ ಹೆಚ್ಚು ಕಮ್ಮಿ ಅಂದ ಒಬ್ಬರ ಸರ್, ಒಬ್ಬರ ಸಮ ಅಂದ್ರೆ ಹೆಚ್ಚು ಕಡಿಮೆ ಸರ್, ಒಬ್ಬನೇ ಒಬ್ಬ ನಿಮ್ಮ ಗೊಬ್ಬರ ಇದೀರಿ. ಆದ್ರೆ ಲೌಕಿಕ ದೃಷ್ಟಿಯಿಂದ ನಿಮ್ಮ ಹಣಕಾಸಿನ ಸವಲತ್ತಾಗಲಿ, ನಿಮ್ಮ ಬುದ್ಧಿಮತ್ತೆ ಆಗಲಿ, ನಿಮ್ಮ ನೆನಪಿನ ಶಕ್ತಿ ಆಗಲಿ, ನಿಮ್ಮ ಬಂದಿ ಬಳಗ ಆಗಲಿ, ಇದರಿಂದ ಹೆಚ್ಚು ಕಮ್ಮಿ ಐತಿಲ್ಲ? ಆಯ್ತ್ರಿ ಸರ್, ಹೆಚ್ಚು ಕಮ್ಮಿ ಐತಿ. ಆ ಹೆಚ್ಚು ಕಮ್ಮಿ ಇದ್ದಿದ್ದನ್ನ ಲೌಕಿಕ ಅಭಿಮಾನ ಪಡ್ತಾರ ಪಡ್ಲಿ, ಅವ್ರ ಅಜ್ಞಾನಿಗಳದಾರ. ಜ್ಞಾನಿಗಳ ಆದ್ಮೇಲೆ ಅಭಿಮಾನ ಪಡಬಾರದು ಅನ್ನುವಂಥ ದೃಷ್ಟಿ ಆಗ್ತದೆ. ಏನಂತೀರಿ ಶಿವಪುತ್ರಪ್ಪನವ್ರ? ಸರಿ ಸರ್, ಸರಿ ಅದಾರ ಸರ್, ನಾವ್ ಹೇಳಿ ಸರಿ ಅದ. ಆತ್ಮಜ್ಞಾನ ಆದ್ಮೇಲೆ ಇದು ಬರಬಾರದು. ಇದನ್ನ ಯಾರು ಹೈಲೈಟ್ ಮಾಡಂಗಿಲ್ಲ. ಎಂತೆಂತ ದೊಡ್ಡ ದೊಡ್ಡ ಸ್ವಾಮಿಗಳಾಗಿರ್ತಾರ, ಅಭಿಮಾನ ಪಡ್ತಾರ, ನನ್ನಂಗ ಶಾಸ್ತ್ರ ನನ್ನಂಗೆ ಯಾವ ಶಾಸ್ತ್ರ ಬಿಡಿಸ್ತಾರ. ನಾ ಕೇಳ್ತೀನಿ ಅವ್ರಿಗೆ, ಬಹಳ ಮಾತಾಡಕ್ ಹೋಗ್ಬೇಡ್ರಿ, ಜೀವನ್ ಮುಕ್ತಿ ವಿಲಕ್ಷಣ ಆನಂದ ಆಗತೈತೆ ನಿಮ್ಗೆ. ಇಷ್ಟ ಕಲ್ತಿರಲ್ಲ,
ಜೀವನ್ ಮುಕ್ತಿ ಆಲಕ್ಷಣ ವಿಲಕ್ಷಣ ಆನಂದ ಆಗತ್ತೇನೋ? ಇದ ಒಂದು ಪ್ರಶ್ನೆ ಕೇಳೋದು ನೋಡ್ರಿ ಲಾಸ್ಟ್. ಸುಮ್ನೆ ಅವನ್ಗಿಂತ ನಾ ಚಲೋ ಹೇಳ್ತೀನಿ, ನನ್ಗಿಂತ ಅವ ಚಲೋ ಹೇಳ್ತಾನ, ಅವನ್ ಮ್ಯಾಗ ಹೊಟ್ಟೆ ಕಿಚ್ಬಿಡೋದು, ಇವನ್ ಮ್ಯಾಗ ಹೊಟ್ಟೆ ಕಿಚ್ಬಿಡೋದು ಯಾಕೆ? ಏನ್ ಅದ ನಾವು ಎದ್ದಕ್ ಬಂದೇವಿ, ಇಲ್ಲಿ ಪಾರಾಗಕ್ ಬಂದೇವು, ಇನ್ನೂ ಇಲ್ಲಿ ಒಂದು ಸಂಸಾರ ಪ್ರಾರಂಭ ಮಾಡೋದ, ಇಲ್ಲಿಂದ ತಾರತಮ್ಯ ಹೆಚ್ಚಿಗೆ ಮಾಡೋದ, ಇಲ್ಲಿ ಒಂದು ಸಂಸಾರ ಕಟ್ಕೊಳ್ಳೋದ, ಎಲ್ಲಾ ಭೇದವನ್ನ ಕಳೆದು ಅಭೇದದಾಗ ಹೋಗಿ ನಿಲ್ಲುವಂತ ಒಂದು ವೇದಿಕೆ ತಯಾರು ಮಾಡೀವಿ. ಈ ವೇದಿಕೆಯೊಳಗೆ ಎಲ್ಲರೂ ಒಂದನ್ನುವಂತ ಒಂದು ನೆಲೆಗೆ ಕಳ್ಕೊಂಡು ಆ ನೆಲೆ ಅಷ್ಟ ತಿಳ್ಕೊಳ್ಳೋದು. ಉಳಿದ ಮತ್ತೆ ತಾರತಮ್ಯ, ಭೌತಿಕ ತಾರತಮ್ಯಗಳು ಇರುವ ಹೆಚ್ಚು ಕಮ್ಮಿ. ಕೆಲವು ಮಂದಿದ್ದು ಶ್ರೀಮಂತ ಇರ್ತಾರೆ, ಕೆಲವು ಮಂದಿಗೆ ಜನಬಲ ಇರ್ತದ, ಕೆಲವು ಮಂದಿಗೆ ಹಣಕಾಸಿನ ಬಲ ಇರ್ತದ, ಇನ್ನು ಕೆಲವು ಮಂದಿಗೆ ಮತ್ತೊಂದು ಬಲ ಇರ್ತದ, ಬುದ್ಧಿಶಕ್ತಿ ಹೆಚ್ಚಿಗೆ ಇರ್ತದ, ಮೆಮೊರಿ ಪವರ್ ಹೆಚ್ಚಿಗೆ ಇರ್ತದ. ಚಿತ್ತ ಅಂದ್ರೆ ಏನ್ರಿ? ಮೆಮೊರಿ ಪವರ್. ಅದು ಕಾಳ ಇರ್ತದ. ಅದ್ರ ಬಗ್ಗೆ ಅಭಿಮಾನ ಪಡಬಾರ್ದು ಜ್ಞಾನಿ ಆದ್ಮೇಲೆ. ಅಜ್ಞಾನ ಕಾಲದಾಗ ಇರ್ಲಿ, ಅವೆಲ್ಲ ಬೇಕ ಅವಶ್ಯ ಇರ್ತಾವ, ಅಲ್ಲಿ ಅದಕ್ಕ ಮಹತ್ವ ಕೊಟ್ಟಿರ್ತೀವಿ, ಅವ್ರ ಬಗ್ಗೆ ನಾವ್ ಏನಾಗ. ದ ಫಸ್ಟ್ ಒನ್ ಈಸ್ ಹರ್ಷ. ಹರ್ಷ ಮೀನ್ಸ್ ಎಕ್ಸೈಟ್ಮೆಂಟ್. ಏನಾದ್ರು ದ ನೆಕ್ಸ್ಟ್ ಪ್ರಾಬ್ಲಮ್ ಈಸ್ ಅಮರ್ಷ. ಅಮರ್ಷ ಮೀನ್ಸ್ ಇಂಟಾಲರೆನ್ಸ್, ಅಸಹನೆ. ನೋಡಿ, ಇಂಟಾಲರೆನ್ಸ್, ಅಸಹನೆ. ಮನ್ಯಾಗ ಕೂಡಿರ್ತಾರ ಅಣ್ಣ ತಮ್ಮಂದ್ರ, ಅಣ್ಣನ ಮಗ ಏನಾರ ಚಲೋ ಅಂತಂದ್ರ ತಮ್ಮನ ಹೆಂಡತಿ, ತಮ್ಮನ ಮಕ್ಕಳು ಹೊಟ್ಟೆ ಕಿಚ್ಕೊಡ್ತಾರೆ, ಅಸಹನೆ. ತಮ್ಮನ ಮಕ್ಕಳು ಏನಾರ ಚಲೋ ಅಂತಂದ್ರೆ ಅಣ್ಣನ ಮಕ್ಕಳು ಹೊಟ್ಟೆ ಕಿಚ್ಕೊಡ್ತಾರೆ, ಅಸಹನೆ. ಸಹನೆ ಇಲ್ಲ. ನೆರೆಹೊರೆಯವ್ರು ಹೆಂಗಿರ್ತಾರ್ರಿ? ಅವ್ರ ಮನ್ಯಾಗ ಏನಾರ ಒಂದ್ ಚಲೋ ಕಾರ್ಯ ಆತಂದ್ರ ಹೊಟ್ಟೆ ಕಿಚ್ಕೊಡ್ತಾರ, ಅಸಹನೆ. ಅಮರ್ಷ ಅಂದ್ರೆ ಅಸಹನೆ, ಇಂಟಾಲರೆನ್ಸ್, ರೆಸ್ಟ್ಲೆಸ್ನೆಸ್, ಸಮಾಧಾನ ಇರಂಗಿಲ್ಲ, ಅಸಮಾಧಾನ, impatient, etc. And that is another problem that we face. The more dynamic and the perfect a person, the more disturbed that person is. Because he used to getting things done in a day or half a day, he is dynamic. Immediately he goes there, makes a phone call, does this. So he has such a way of doing things that anybody is little slow, he cannot withstand. ನೋಡ್ರಿ, ಒಬ್ಬ ಇರ್ತಾನ, ಒಂದ್ ಯಾವ್ದೋ ಸಮಸ್ಯೆ ಬಂತಂದ್ರ, ದೊಡ್ಡ ಸಮಸ್ಯೆ ಇರ್ತದ, ಅವ ಹೋಗಿ ನಿಂತಂದ್ರ ಅರ್ಧ ತಾಸನಾಗ ಸಮಸ್ಯೆ ಬಗೆಹರಿಸಿ ಬಂತ ಹೇಳ್ತಾರೆ. ಆದ್ರ ಅವಂತರ ಸೊ he is such a way that he is doing things that anybody is little slow. ಆದ್ರ ಅದೇ ಮತ್ತೊಬ್ಬರಿಗೆ ಮಾಡಕ್ ಹಚ್ಚಿರ ಅವ ಸ್ವಲ್ಪ ನಿಧಾನ ಇದ್ದಪ್ಪ ಅವ್ರ ಬಗ್ಗೆ ಏನ್ ಮಾಡ್ತೀವಿ ನಾವು? ಅವ ಹಂಗ, ಇವ ಹಿಂಗ, ಅವ ಹಂಗ, ಇವ ಹಿಂಗ. ಈ ಕೆನಾಟ್ ವಿಸ್ಟ್ಯಾಂಡ್. ಅವಾಗ ಸಹನೆ ಇಲ್ಲ. ಈಗ ನಮ್ಮ ಕೈಯಾಗಿ ಪಟ್ಟ ಸಮಾಧಾನ ಇದೀವಿ, ಐದು ಸಮ ಇದೀವಿ, ಕೈಯಾಗಿ ಪಟ್ಟ ಸಮ ಇಲ್ಲ ಅಂತಂದಾಗ ಎಲ್ಲಿ ಹೆಚ್ಚು ಕಮ್ಮಿ ಇರುದ, ಅವಾಗ ಹೆಚ್ಚು ಕಮ್ಮಿ ಆಗುದ, ಅದನ್ನ ಸಹಿಸ್ಕೋಬೇಕು. ತಿತಿಕ್ಷಾ ಅಂತ ಅದಕ್ಕೆ ಇಟ್ಟಾರ, ಅದನ್ನ ಸಹಿಸ್ಕೋಬೇಕು ಅಂತ. ಸೊ ಯು ವಿಲ್ ಫೈಂಡ್ ಡೈನಮಿಕ್ ಪೀಪಲ್ ಆರ್ ಜನರಲಿ ಇರಿಟೇಬಲ್. ಅವ್ರ ಏನದ ಬಹಳ ನೋವು ಮಾಡ್ಕೊತಾರ ಅಂತ ಅರ್ಥ. ರಜೋಗುಣ ಪ್ರಧಾನ ಇದ್ದವರು, ಸಾತ್ವಿಕ ಇದ್ದವ್ರು ಹೆಂಗ್ ಮಾಡೋದಿಲ್ಲ, ರಜೋಗುಣ ಪ್ರಧಾನ ಇದ್ದವರು ಅಷ್ಟಿದ್ದಕ್ಕೆ ಚರಕ್ ಚುರುಕ್ ಅಂತಾರ, ಹಂಗ ಆಗ್ಬಾರ್ದು. ಅಂಡ್ perfectionist also, perfection is very good, but we should remember perfection is very rare. ಹಂಗ ತುಂಬಿದ ಕೊಡ್ದಂಗ ಸ್ವಭಾವ ಇರೋರು ಬಹಳ ಕಮ್ಮಿ ಅಂತ. ಏನ್ ಬೇಕಾದಾಗ್ರಿ ಘಟಾಟೋಪ ಆತ ಆಗಿಬಿಡುದು ಅಂತ ಸಮಾಧಾನದಿಂದ ಇರಾಕಲಿದೆ ಅಂತ ಹೇಳಿ. ಎಂತ ಬೇಕಾದಂತದ್ದಾದ್ರೂ ಅದು ಸತ್ಯ ಐತೋ ಮಿಥ್ಯ ಐತ್ರಿ ನೀವ ಹೇಳ್ರಿ. ಎಲ್ಲಾರು ಜ್ಞಾನಿಗಳ, ಈಗ ಎಲ್ಲಾರು ಜ್ಞಾನಿ ಆಗಿರಿ, 12ನೇ ಅಧ್ಯಾಯಕ್ಕೆ ಬಂದಿರಿ, ಆತ್ಮ ಅನಾತ್ಮ ವಿವೇಕ ಗೊತ್ತಾಗ್ಯದ. ಇವ ಜಗತ್ತಾಗ ಇವತ್ತು ಎಂತಾದ್ರು ಒಂದು ಘೋರ ಪ್ರಸಂಗ ಬಂದಿತ್ತಂದ್ರ ಅದೇನು ಸತ್ಯ ಐತೋ ಮಿಥ್ಯ ಐತೋ? ಮಿಥ್ಯ ಐತಿ. ಇವತ್ತೇನು ದುಃಖ ಆಗೈತಿ. ಇವತ್ತು ನಮ್ಗೆ ಇಲ್ಲ ಅನ್ನಂಗಿಲ್ಲ. ಯಾರೋ ನಮ್ಗೆ ಆತ್ಮೀಯರು ತೀರ್ಕೊಂಡ್ರ ನಮ್ಗೆ ಅತ್ಯಂತ ದುಃಖ ಆಗೈತಿ. ಇದಕ್ಕೆ ದುಃಖ ಕಾಯಂ ಉಳಿತೈತೇನು? ದುಃಖ ಕಾಯಂ ಉಳಿತೈತೇನೋ? ಇಷ್ಟ ಉಳಿತೈತೇನೋ? ಕಡಿಮೆ ಹಾಕೋ ಅಂತ ಮರ್ತು ಬಿಡ್ತೀವಿ. ಆಮೇಲೆ ಮತ್ತಿಗೆ ಎಷ್ಟೋ ದುಃಖಗಳನ್ನ ಮರ್ತದೆ. ಇವತ್ತು ನಾವು ಬದುಕಾಗತ್ತೇವೆ ಅಂದ್ರ ಅನೇಕ ದುಃಖಗಳನ್ನ ಮರ್ತೇವೆ. ನಾವು ನೆನಪಿದ್ರೆ ನಾವು ಬದುಕಾಗ ಆಗ್ತಿತ್ತೋ ಇಲ್ಲೋ ವಿಚಾರ ಮಾಡಿ. ಅಂತ ಘಟಾಟೋಪಗಳು ಬಂದ್ವಿ ನಮ್ಮ ಜೀವನದಾಗ. ಆದ್ರ ಅದಕ್ಕಂತಾರ ಅವರು, ವಿ ಶುಡ್ ರಿಮೆಂಬರ್ ಪರ್ಫೆಕ್ಷನಿಸ್ಟ್ ಈಸ್ ವೆರಿ ರೇರ್. ಸಂಪೂರ್ಣವಾಗಿ ತುಂಬಿದ ಕೂಡ ಇದ್ದವ್ರು ಬಹಳ ಕಡಿಮೆ ಈ ಜಗತ್ತಿನಾಗ. ದೇರ್ಫೋರ್ ವೆನ್
I became a perfectionist. I want the pen to be in its place. ಯಾವಾಗ ನಾನು ಪ್ರತಿಯೊಂದು ಕೆಲಸ ಎಕ್ಸಾಕ್ಟ್ಲಿ ಏನು ಅದು ಮಾಡ್ಬೇಕಂತೀನಿ, ಪೆನ್ ಎಲ್ಲಿ ಇಡಬೇಕು ಅಲ್ಲೇ ಇಡ್ಬೇಕು, ಬೇರೆ ಜಾಗದಾಗ ಇಡೋಂಗಿಲ್ಲ. ಶಿಸ್ತಿನ ಸಿಪಾಯಿ ಇರ್ತಾರೆ ಕೆಲವು ಮಂದಿ ಮಿಲಿಟರಿ ಆಫೀಸರ್ಸ್, ರಿಟೈರ್ಡ್ ಆದವರು. ಆ ತೆಲುಗುಂಬ ಹಾಸಿಗೆ ಮ್ಯಾಗ ತೆಲುಗುಂಬನ ಅದು ಯಾವ ದಿಕ್ಕಿಗೆ ಇರ್ಬೇಕು, ಯಾವ ಆಂಗಲ್ ಇರ್ಬೇಕು, ಅದ ಆಂಗಲ್ ಆಗ ಇರ್ಬೇಕು. ಮೊಮ್ಮಕ್ಕಳ ಹಾಸಿಗೆ ಮ್ಯಾಗ ಒಂದಕ್ಕೆ ಎರಡಕ್ಕೆ ಮಾಡಿದ್ರೆ ಸೇರಂಗಿಲ್ಲ. ಅವ್ರು ವಯಸ್ಸಾಗಿರ್ತೈತಿ 70-80. ಹಿಂಗೆಲ್ಲ ಶಿಸ್ತಿನ ಸಿಪಾಯಿ ಇರ್ತಾರ್ರಿ. ಪ್ಯಾನ್ ಎಲ್ಲಿ ಇಡಬೇಕು ಅಲ್ಲೇ ಇಡ್ಬೇಕು, ಸೀಸ್ ಎಲ್ಲಿ ಇಡಬೇಕು ಅಲ್ಲೇ ಇಡಬೇಕು. ಅತ್ಲಾಗೊಮ್ಮೆ ಇತ್ಲಾಗೊಮ್ಮೆ ಇಟ್ಟೆ ಅಂದ್ರೆ ಸೇರಿಕೆ ಬರೋದಿಲ್ಲ ಅವ್ರಿಗೆ. ಅವ್ರು ಪರ್ಫೆಕ್ಟ್ ಇರ್ತಾರೆ. ಐ ವಾಂಟ್ ದ ಪೆನ್ ಟು ಬಿ ಇನ್ ಇಟ್ಸ್ ಪ್ಲೇಸ್ ಅಂಡ್ ಆಲ್ಸೋ ಹೌ ಇಟ್ ಶುಡ್ ಬಿ. ಡೌನ್ ಸೈಡ್ ಅಪ್ ಸೈಡ್ ಸೇಮ್. ಹೆಂಗ್ ಯಾವ್ದು ಮ್ಯಾಗ್ ಇರ್ಬೇಕು, ಟೋಪನ್ ಮ್ಯಾಗ್ ಇರ್ಬೇಕು, ಏನ್ ತಳಗಿರ್ಬೇಕು, ಸೇಮ್ ಅದು ಅಲ್ಲಿ ಮಟನು ಅಬ್ಸರ್ವ್ ಮಾಡ್ತಾರ. ಯಾಕೆ ಇದು ಉಲ್ಟಾಗಿತ್ತಲ್ಲ, ನಾ ಹಿಂಗ್ ಇಡ್ತಿದ್ದೆ, ಯಾಕೆ ಹಿಡಿದಿದ್ರಿ, ಪೆನ್ ಯಾರು ಹಿಡಿದಿರಿ ಅಂತ ಕೇಳ್ತಾರ. ಅಷ್ಟೊಂದು ಪ್ರತಿಯೊಂದು ಅಬ್ಸರ್ವೇಷನ್ಸ್, ಪ್ರತಿಯೊಂದು ಶಿಸ್ತಿನಿಂದ ಕಾಯ್ಕೊಂಡು ಓಡಿರ್ತಾರೆ. Downside, upside, down, and then generally they get the children who are just the opposite. You have to keep it properly. Perfection is very, very good, but if I do not have patience and accommodation, it can be really a problem because generally I am irritable. Not ಏನೋ ಪರ್ಫೆಕ್ಟ್ ಅದೀಪ ಇಟ್ಟಿದಿ, ಯಾರೋ ತಂದು ಮುಟ್ಟ್ಯಾರ, ಆಯ್ತು ಮುಟ್ಟ್ಯಾರ ಅಂದ್ರೆ ಮುಟ್ಲಿ ಬಿಡು, ಸಹನೆ ಮಾಡ್ಕೋ. ಒಮ್ಮಗಲೇ ನೀನು ಉರಿ ಅವ್ರ ಮ್ಯಾಗ ಉರಿ ಮಾಡಕ್ ಹೋಗ್ಬೇಡ, ಸಿಟ್ಟು ಮಾಡಕ್ ಹೋಗ್ಬೇಡ, ಇರಿಟೇಷನ್ ಮಾಡ್ಕೋಬೇಡ. ಸಣ್ಣ ಸಣ್ಣ ವಿಷಯ ಇರ್ತದ್ರಿ. ಅಂಡ್ she is coming moment, he says coffee. She should be in front with the coffee with the right temperature. ಕಾಫಿ ಮಾಡಂತ ನಾವು ಬಂದ ಗಂಡ ಹೇಳ್ತಾನೆ ಹೆಂಡತಿಗೆ. ಅವ ಹೇಳಿದ ತಕ್ಷಣ ಈಕಿ ಕಾಫಿ ಸುಡು ಕಾಫಿನ ತಂದ ಕೈಯಾಗ ಕೊಡ್ಬೇಕು. ಆರಿದ್ದು ಕೊಡುವಂಗಿಲ್ಲ, ತಡ ಮಾಡಿ ಕೊಡುವಂಗಿಲ್ಲ. ಇದು ಯಾಕಪ್ಪ ಇಷ್ಟ ಯಾಕಪ್ಪ ಏಕೆ ನಿಮ್ಮದು? ಅದರ್ವೈಸ್ ಥಿಂಗ್ಸ್ ವಿಲ್ ಗೋ ಫ್ಲೈ. ಮೆನಿ ಪೀಪಲ್ ದೇ ಆರ್ ವೆರಿ ವೆರಿ ಗುಡ್ ಅಚೀವರ್ಸ್, ಬಟ್ ದೇ ವೆರಿ ವೆರಿ ಇರಿಟೇಬಲ್. ಬಹಳ ಏನೋ ಸಾಧನೆ ಮಾಡಿರ್ತಾರ, ಆದ್ರೆ ಅಷ್ಟೇ ಚುರುಕ್ ಅಂತ ನೋಡ್ರಿ. ಹಂಗ್ ಮಾಡ್ಬೇಡ್ರಿ ಅಂತ. ಸೊ ದೇರ್ ಫೋರ್ ಅಮರ್ಷ, ಪರ್ಫೆಕ್ಷನಿಸಮ್ ಶುಡ್ ಗೋ ವಿತ್ ಟಾಲರೆನ್ಸ್. ಅಲ್ಲಿ ಸಹನೆ ಬೇಕು. ಹೆಚ್ಚು ಕಮ್ಮಿ ಯಾಕವ ಜಗತ್ನಾಗ ಯಾರು ಸಮ ಇಲ್ಲ. ಒಬ್ಬರಿಗೆ ತಿಳ್ಕೊಳ್ಳೋ ಸಾಮರ್ಥ್ಯ ಇರ್ತದ, ಒಬ್ಬೊಬ್ಬರಿಗೆ ತಿಳ್ಕೊಳ್ಳೋ ಸಾಮರ್ಥ್ಯ ಇರುದಿಲ್ಲ. ಒಬ್ರು ಸ್ಲೋ ಇರ್ತಾರ, ಒಬ್ರು ಫಾಸ್ಟ್ ಇರ್ತಾರ. RPM ಅಂತಾರ, ರೆವಲ್ಯೂಷನ್ಸ್ ಪರ್ ಮಿನಿಟ್ ಅದ. ಒಬ್ಬರಿಗೆ ಒಮ್ಮೆ ಹೇಳಿ ತಿಳಿತೈತಿ, ಒಬ್ಬರಿಗೆ 4 ಸಲ ಹೇಳಿ ತಿಳಿತದ. ಬಿಕಾಸ್ ಎವ್ರಿಬಡಿ ಹ್ಯಾಸ್ ಟು ಗ್ರೋ ಇನ್ ಹಿಸ್ ಓನ್ ಆರ್ ಹರ್ ಓನ್ ಪೇಸ್. ಯು ಕೆನಾಟ್ ಮೇಕ್ ಎನಿವನ್ ಪರ್ಫೆಕ್ಟ್ ಓವರ್ ನೈಟ್. ಒಂದೇ ರಾತ್ರಿಯಲ್ಲಿ ಎಲ್ಲರನ್ನು ಪರ್ಫೆಕ್ಟ್ ಮಾಡಕ್ ಯಾವನಿಂದೂ ಸಾಧ್ಯ ಇಲ್ಲ. ಕಾಲಕ್ರಮೇಣ ಎಲ್ಲರೂ ಕೂಡ ಪರ್ಫೆಕ್ಟ್ ಆಗ್ತಾರೆ. That doesn't mean we should lose everything. He did not be extreme. ಹಂಗಂತ ತಿಳ್ಕೊಂಡು ನಾವೆಲ್ಲ ಕಳ್ಕೊಂಡು ಕುಂಡ್ರಬೇಡ್ರಿ ಅಂತ. Therefore, amarshya means irritability. ಇರಿಟೇಷನ್, ಮನಸ್ಸಿಗೆ ನೋವು ಮಾಡ್ಕೊಳ್ಳೋದು. ಸಣ್ಣ ಪುಟ್ಟ ವಿಷಯಕ್ಕೆ ನೋವು ಮಾಡ್ಕೊಳ್ಳೋದು. ಉಪ್ಪು ಭಾಳ ಆಗೈತಿ ನೋವು ಮಾಡ್ಕೊಳ್ಳೋದು, ಖಾರ ಭಾಳ ಕಮ್ಮಿ ಆಗೈತಿ ನೋವು ಮಾಡ್ಕೊಳ್ಳೋದು, ಹುಳಿ ಆಗಿಲ್ಲ ನೋವು ಮಾಡ್ಕೊಳ್ಳೋದು ಅಡಿಗೆ ಒಳಗೆ. ಅಂಡ್ ದ್ಯಾಟ್ can generally see in traffic signals. ಇದನ್ನ ಮತ್ತೆ ಎಲ್ಲಿ ನೋಡ್ತೇವೆ? ಇಂಥದ್ದು ಅಮರ್ಷ ಗುಣಾನ ಸಹನ ಇಲ್ಲದನ್ನ ಎಲ್ಲಿ ನೋಡ್ತೇವೆ ಅಂತಂದ್ರೆ ಟ್ರಾಫಿಕ್ ಸಿಗ್ನಲ್ ತಾಗ. ಇನ್ಫ್ಯಾಕ್ಟ್ ಮೆನಿ ಪೀಪಲ್ ಡು ನಾಟ್ ಬಿಲೀವ್ ಇನ್ ಸಿಗ್ನಲ್ಸ್. ದೇ ಥಿಂಕ್ ದ್ಯಾಟ್ ಇಟ್ ಈಸ್ ಎ ರೋಡ್ ಡೆಕೋರೇಷನ್, ಬಟ್ ದೇರ್ ಇಸ್ ಸಮ್ ಪೀಪಲ್ ಹೂ ಸ್ಟಿಲ್ ಫಾಲೋ. ಬಟ್ ವಾಟ್ ಡು ದೇ ಡೂ? ಆಸ್ ಈವನ್ ದ ಟೈಮ್ ಗೋಸ್ ಇಂಚ್ ದೇ ಕಮ್ ಆಲ್ಮೋಸ್ಟ್ ದ ಮಿಡಲ್ ಆಫ್ ದ ರೋಡ್. ನೋಡ್ರಿ, ಸಿಗ್ನಲ್ ಬಿದ್ದಿರ್ತದ, ಗಾಡಿನ ತರಬಿಸ್ಕೊಂಡು ನಿಂತಿರ್ತಾರ, ಪೊಲೀಸರು ಇರ್ತಾರ. ಇನ್ನ ಹಳದಿ ಸಿಗ್ನಲ್ ಬರುತ್ತೇನೆ ಇವ್ರು ಡರ್ ಮಾಡ್ಕೊಂಡು ಅದು ಲೈನ್ ಏನ್ ಮಾಡಿರ್ತಾರ ಕಲರ್ ಲೈನ್ ಅಲ್ಲಿ ದಾಟಬಾರ್ದಂತ ಅದನ್ನ ದಾಟ್ತಾರ ಇಂಚ್ ಬೈ ಇಂಚ್. ಆಮ್ಯಾಗ ಅದು ಸಿಗ್ನಲ್ ಬೀಳುತ್ತೆ, ಎಲ್ಲರಿಗಿಂತ ಮುಂದೆ ನಾ ಹೋಗ್ಬೇಕು ಮನೆಗೆ. ಎಟ್ ಹೌಸ್ ನೋಡ್ರಿ, ಸಹನೆ ಇಲ್ಲ ಅಂತ ಅವ್ರಿಗೆ. ಸ್ವಲ್ಪ ಅಲ್ಲಿ ಸಿಗ್ನಲ್ ಬಿದ್ದೈತಿ, ಸಹನ ಇರ್ಬೇಕು, ತಡಿಬೇಕು, ಗಾಡಿ ತಡಿಬೇಕು. ಹಂಗ ಮಾಡಕ್ ಹೋಗ್ಬೇಡ್ರಿ ಅಂತ ಅವ್ರು ಸಿಗ್ನಲ್ದಾಗ. ಆಲ್ಮೋಸ್ಟ್ ಇನ್ ದ ಮಿಡಲ್ ಆಫ್ ದ ರೋಡ್, ಅಲ್ಲಿ ಆ ಸಿಗ್ನಲ್ ದಾಟಿ ಅರ್ಧ ರೋಡಿಗೆ ಬಂದ್ಬಿಟ್ಟಿರ್ತಾರಂತ. ಅಂಡ್ ಇಫ್ ದೇರ್ ಆರ್ ಪೀಪಲ್ ಬಿಹೈಂಡ್, ದ ಮೊಮೆಂಟ್ ಗ್ರೀನ್ ಸಿಗ್ನಲ್ ಕಮ್ಸ್, ಹಾಂಕ್ 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 ಚಾಲು. ಎಲ್ಲರೂ ಹಾಂಕ್ ಹಾಂಕ್, ಎಲ್ಲರೂ ನಾ ಮುಂದೆ ನೀ ಮುಂದೆ ಅಂತಿಕೊಂಡು ಡರ್ ಗಾಡಿ ತಿರುವುದ ಹಂಗ. ಯು ಕ್ಯಾನ್ ಸಿ ಇವನ್ ಟುಡೇ ಯು ವಾಚ್. ಇದನ್ನ ಈಗೂ ಕೂಡ ನೀವು ನೋಡಬಹುದು ಸಿಗ್ನಲ್ದಾಗ ಅಂತಾರ. ಸಾಮಾನ್ಯ ಚಿತ್ರಣ ಇದು. ದ ಮೂಮೆಂಟ್ ರೆಡ್ ಟರ್ನ್ಸ್ ಗ್ರೀನ್, ಯಾವಾಗ ಅದು ಕೆಂಪು ಇದ್ದಿದ್ದು ರೆಡ್ ಆಗಿದ್ದು ಗ್ರೀನ್ ಆಯ್ತು ಅಂದ್ರೆ
there will be one driver who will immediately horn as though we are enjoying to stay there. ಆ ಮುಂದಿದ್ದಾವ ಅಲ್ಲಿ ನಿಲ್ಲಾಕ ಬಹಳ ಖುಷಿ ಪಡಕತ್ತಾನೆ ಅನ್ನುವಂಗ ಹಾರ್ನ್ ಮಾಡ್ತಾನ. ನಮ್ಗೆ ಇರಿಟೇಷನ್ ಆಗ್ಬೇಕು ನಾವು ಮುಂದ್ ಕುಂತಾವ. We are going to start when there are so many cars. Each car has to start immediately. It will take in half a minute. ಒಂದು half a minute ಬೇಕಾಗ್ತದ. ಕಾರು ನಿಲ್ಲಿಸಿರ್ತೇವೆ ನಾವು ಸಿಗ್ನಲ್ದಾಗ. ಕಾರ್ ಡ್ರೈವರ್ಸಿಗೆ ಗೊತ್ತಾಗ್ತದ. ನೀವು ಕ್ಲಚ್ ಮ್ಯಾಗ ಕಾಲ್ ಇಟ್ಕೊಂಡು ಎಷ್ಟೊತ್ತ ನಿಂದಿರ್ತೀರಿ? ಈಗ 4 ಕಡೆಯಿಂದ ಮಂದಿ ಒಂದ್ ಚೌಕದಾಗ 4 ಕಡೆ ಹೋಗ್ತಾರಂತ ತಿಳ್ಕೊಡ್ರಿ. 4 ಕಡೆ 1.5 ನಿಮಿಷ ಇಟ್ಟಿರ್ತಾನ ನಾವು, 90 ಸೆಕೆಂಡ್ ಇಟ್ಟಿರ್ತಾನ. 90, 4 ಅಂದ್ರೆ ಎಷ್ಟಾಯ್ತು? 1.5, 3, 6 ನಿಮಿಷ ಬೇಕು. 6 ನಿಮಿಷ ಮಟ ನೀವು ಕ್ಲಚ್ ಮ್ಯಾಗ ಕಾಲ್ ಇಟ್ಕೊಂಡು ಕುಂಡ್ರ ಆಗ್ತದೆ ಕಾರ್. ನಾವು ಕ್ಲಚ್ ಮ್ಯಾಗ ಕಾಲ್ ಹಿಡ್ಕೊಂಡು ಕಾಲ್ ನುಯ್ತಾವ. ಅವಾಗ ಏನ್ ಮಾಡ್ತಾನವ? ಕ್ಲಚ್ ಮ್ಯಾಗಿಂದ ಕಾಲ್ ತೆಗೆದು ನ್ಯೂಟ್ರಲ್ ಮಾಡಿ ಗಾಡಿ ನಿಲ್ಲಿಸಿರ್ತಾನ. ಹ್ಯಾಂಡ್ ಬ್ರೇಕ್ ಹಾಕಿರ್ತಾನ. ಹೌದ್ರೆ? ಈಗ ಅವ ಹ್ಯಾಂಡ್ ಬ್ರೇಕ್ ತೆಗೆದು ಫಸ್ಟ್ ಗೇರ್ ಹಾಕಿ ಚಾಲು ಮಾಡಕ ಅರ್ಧ ನಿಮಿಷ ಬೇಡ. ಹಿಂದೆ ನಾವು ಹಂಗ ಬರ ಹಾಲ್ ಹೊಡಿಯೋದು, ಕಣ್ ಕೆಸರು ಮಾಡಿ ಕೆಂಪ್ ಮಾಡಿ ನೋಡುದು, ಗೋಣ್ ಹೊಳಿಸಿ ನೋಡುದು ಮಾಡಿದ್ರೆ ಏನ್ ಮಾಡ್ಬೇಕು ನೀವು? ಅದ್ರಾಗ ಸ್ವಲ್ಪ ವಯಸ್ಸಾದವರು ಇರ್ತಾರೆ, ಸ್ವಲ್ಪ ನಿಧಾನ ಕಾರ್ ಡ್ರೈವ್ ಮಾಡೋರು ಇರ್ತಾರೆ. ನೋಡ್ಬೇಕು ನೀವು ಸಿಗ್ನಲ್ದಾಗ ಇದನ್ನೆಲ್ಲ. ಈ ಅಪೋರ್ ಏನ್ ಹೇಳಕತ್ತಾರಲ್ಲ ಇವೆಲ್ಲ ನಮಗೂ ಆಗ್ಯಾವ. when there are so many cars, each car has to start. ಪ್ರತಿಯೊಂದು ಕಾರ್ ಹಿಂಗ್ ನಿಂತಾವಪ್ಪ, ಕಾರ್ ಹಿಂದ ಕಾರ್ ನಿಂತಾವ, ಸಿಗ್ನಲ್ ಐತಿ ಅಂದ್ರೆ ಪ್ರತಿಯೊಂದು ಕಾರ್ ಸ್ಟಾರ್ಟ್ ಆಗಕ್ಕೆ ಅರ್ಧ ನಿಮಿಷ ಬೇಡ. Cumulatively it will take a half a minute or half. The IT people, you know, in a half a minute he can achieve so much. He is so intolerant people. ಇವರು IT ಮಂದಿ ಅಂತೂ ಅರ್ಧ ನಿಮಿಷದಾಗ ಇಡೀ ಜಗತ್ತ ಹಾಳ ಹೋಗತ್ತ ಅನ್ನೋ ಲೆಕ್ಕದಾಗ ಮಾತಾಡ್ತಾವ. ಆ ನಮೂನಿ ಅವಸರ ಅವ್ರಿಗೆ ಸಹನೆ ಅನ್ನೋದ ಇಲ್ಲ ಅಂತಾರ. IT people have got no tolerance ಅಂತಾರಪ್ಪ. Therefore inner leisure is called freedom from amarshya. ಈ ಒಳಗಿನ ಬಿಡುಗಡೆ ಆಗ್ಬೇಕು ನೋಡ್ರಿ. ಸಹನೆ ಅನ್ನುವಂಥದ್ದು ಒಳಗಿನಿಂದ ಹುಟ್ಟಬೇಕದು. ಆ ಒಳಗಿನಿಂದ ಹುಟ್ಟೈತಿ ಅಂತಂದ್ರೆ ಅದು ಅಮರ್ಷ. ಇಸ್ ಕಾಲ್ಡ್ ಫ್ರೀ ಫ್ರಾಮ್ ಅಮರ್ಷ. ಅಮರ್ಷ ಇಲ್ಲ ಅಂತ ಅರ್ಥ, ಸಹನೆ ಐತಿ ಅಂತ ಅರ್ಥ. ಹಿಂಗೆ ಅದ್ರ ಬಗ್ಗೆ ಒಂದೊಂದು ಶಬ್ದದ ಬಗ್ಗೆ ಇಲ್ಲಿ ಅಪ್ಪವರು ವರ್ಣನೆ ಮಾಡಾಗತ್ತ. ಶ್ಲೋಕ ಅಮರ್ಷ. ಮತ್ತೊಬ್ಬರ ಉನ್ನತಿಯನ್ನು ಕಂಡು ಸಹಿಸದೇನು. ಅವ ನನ್ಗಿಂತ ಮುಂದೆ ಹೋಗ್ಬಾರ್ದ್ರಿ, ನಾ ಹೋದ್ಮೇಲೆ ಅವ ಹೋಗ್ಬೇಕು. ಹಿಂಗ ಇವರು ಕಾನ್ಸ್ಟೆಂಟ್ಲಿ ಲುಕಿಂಗ್ at the one, and that is why that is at 7 o'clock. Okay, very time ಅಂತಾರೆ. ಅವ್ರದ್ದು ಒಂದು 7 ಗಂಟೆಗೆ ಒಂದು ಕ್ಲಾಸ್ ಐತಂತ ಮುಗಿಸೋದು. ಆ 7 ಗಂಟೆ ಹೊಡೆದು 1 ನಿಮಿಷ ಆತಂದ್ರೆ ಕಣ್ ಕಿತ್ತು ನೋಡ್ತಾರಂತ ಮೈ ಶಿಷ್ಯರಾದವ್ರು. ಹೆಂಗ್ರಿದು ಏನ್ ಪಾಯ ಮುಗಿಸ್ತಾನ ಇಲ್ಲೋ ಪ್ರವಚನ ಇವತ್ತ? 7 ಹೊಡೆದು 1 ನಿಮಿಷ ಆತಂದ್ರೆ ಬ್ಯಾಡ್ತೀಪ್ಪ ಎಲ್ಲಿದೆ ಬಂದ್ ಮಾಡ್ಬಿಡ್ತಾರಂತ ಅಪ್ಪವ್ರು. ಅದೇ ಹೇಳಾಗತ್ತಾರ. ದಟ್ ಈಸ್ ವೈ ಐ ಸ್ಟಾಪ್ ದ ಕ್ಲಾಸ್ ಅಟ್ 7 o'clock. 7 ಗಂಟೆ ಕ್ಲಾಸ್ ಯಾಕೆ ಬಂದ್ ಮಾಡ್ತೀನಿ ಅಂತಂದ್ರೆ ವೆರಿ ಟೈಮ್ ಕಾನ್ಶಿಯಸ್ ಪೀಪಲ್. ಬಹಳ 1 ನಿಮಿಷ ಹೆಚ್ಚಿಗೆ ಅಂತಂದ್ರೆ ಹುಬ್ಬಾರಿಸ್ತಾರ ಮಂದಿ ಕುಂತವ್ರು. 1 minute excess, they are intolerant. ಇನ್ ಬಾಯ್ ಇವತ್ತು ಮುಗಿಸ್ತಾನಿಲ್ಲ ನಿಮ್ಮ ಸ್ವಾಮಿ ಅಂತಾರ. ಐ ಡು ನಾಟ್ ವಾಂಟ್ ಟು ಡಿಸ್ಟರ್ಬ್ ದೋಸ್ ಪೀಪಲ್ ಎನಿವೇ. ಆ ಮಂದಿಗೆ ನಾನು ಅವ್ರಿಗೆ ಡಿಸ್ಟರ್ಬ್ ಮಾಡಾಕ, ಅವ್ರ ಮನಸ್ಸಿಗೆ ತ್ರಾಸ ಕೊಡಕ್ ಅನಿಸ್ದಂಗ ನಾನು ತಯಾರಿಲ್ಲ. ಐ ವಿಲ್ ಟೇಕ್ 1 to 2 minutes ಅಂಡ್ ಸ್ಟಾಪ್. 8 ಗಂಟೆ ಆಗಿತ್ತಂದ್ರೆ 1 ನಿಮಿಷ ಆಗಲಿ 2 ನಿಮಿಷದಾಗಲಿ ಕ್ಲೋಸ್. ಐ ಆಮ್ ಅವೇರ್ ಆಫ್ ದ ಟೈಮ್. ನಾನು ಆ ಟೈಮ್ಗೆ ಲಕ್ಷ್ಯ ಕೊಡ್ತೇನೆ ಅಂತ ಅಪ್ಪವ್ರು ಹೇಳಕತ್ತಾರ. ಸೊ ದ ನೆಕ್ಸ್ಟ್ ಒನ್ ಈಸ್ ಅಯಂ. ಮೂರನೇದೇನ್ರಿ ಇರ್ಬಾರ್ದು ಭಯ ಇರಬಾರ್ದು. ಸೊ ಭಯಂ ಇಸ್ ಎ ಫಿಯರ್, ಇನ್ಸೆಕ್ಯೂರಿಟಿ, ಅಭದ್ರತೆ ಲಕ್ಷಣ, ಹೆದರಿಕೆ. This is one, someone is horning or what? So bhayam means insecurity, fear which is innate in everyone. ಈ ಹೆದರಿಕೆ ಅನ್ನುವಂಥದ್ದು ಮನುಷ್ಯನ ಶರೀರದಲ್ಲಿ ಅದು ಬೆಳೆದು ಬಂದೈತೆ, ಬೇಸಿಕ್ ಇದು. ಮನುಷ್ಯ ಹೆದರ್ಕೊಂತಾನ ಬಂದಾನ ಅಂತ ಹೇಳ್ತಾರಪ್ಪ. ಇನ್ನೇಟ್ ಅಂದ್ರ ಅದು ಬಾಡಿ ಒಳಗನ ಹುಟ್ಕೊಂತ ಬಂದೈತಿ ಬೇಸಿಕ್ ಆಗಿ, ಹೊರಗಿಂದ ಹೊಸದಾಗಿ ಬಂದಿದ್ದಲ್ಲ ಅಂತಾರ. Fear is an innate in everyone, right from womb
we have got the sense of insecurity. ತಾಯಿ ಹೊಟ್ಟಾಗಿಂದನೇ ನಾವು ಅಭದ್ರತೆಯಿಂದ ಕಾಕೊಂಡ ಬಂದಿದ್ದ ಅಭದ್ರರಾಗಿ ನಾವು ಭದ್ರತೆ ಅನ್ನೋದು ನಮಗೆ ಸಿಕ್ಕೇ ಇಲ್ಲ ಅಂತಾರ ಅಪ್ಪವರು. ದಟ್ ಈಸ್ ವೈ ದ ಚೈಲ್ಡ್ ಕ್ಲಿಂಗ್ಸ್ ಟು ದ ಮದರ್ ಆಲ್ ದ ಟೈಮ್. ಆ ಮಗು ತಾಯಿನ ಬಾಚ್ಕೊಂತೈತಿ. ಯಾಕ? ಅದಕ್ಕೆ ಹೆದರಿಕೆ ಅದ, ಭಯ ಅದ. ಅಂಡ್ ಇಫ್ ದ ಮದರ್ ಈಸ್ ನಾಟ್ ದೇರ್, ಐ ಡು ನಾಟ್ ನೋ ವೆದರ್ ಯು ಹ್ಯಾವ್ ವಾಚ್ಡ್ ದ ಇಂಟ್ರೆಸ್ಟಿಂಗ್ ಥಿಂಗ್. ದ ಚೈಲ್ಡ್ ವಿಲ್ ಕೀಪ್ ದಿ ಪಿಟ್ ಆಫ್ ದಿ ಮದರ್ಸ್ ಸಾರಿ. ಅದಕ್ಕಾಗಿ ಎದಿ ಶೀಲಿಲ್ಲ, ಕೈ ಶೀಲಿಕ್ಕಂದ್ರ ಆ ಶೀಲಿ ಸೆರಗರ ಹಿಡ್ಕೊತೈತಂತ ಮಗು. ಅಂಡ್ ವಾಕ್ಸ್ ಅರೌಂಡ್. ಆ ಮಗು ಆ ತಾಯಿಯಿಂದ ಅಲ್ಲಿ ಆ ಸೆರಗ ಹಿಡ್ಕೊಂಡು ಅಡ್ಡಾಡ್ತೈತಿ. ಯಾಕ? ಅದು ಭಯ ಅದ, ಅದಕ್ಕೆ ಇನ್ಸೆಕ್ಯೂರಿಟಿ ಅದ. ದ ಸಾರಿ ರಿಪ್ರೆಸೆಂಟ್ಸ್ ಮದರ್. ಅದು ಸೀರೆ ಸೆರಗ ಹಿಡಿದಾಗ ಏನ್ ಭಾವ ಮಾಡ್ತೈತಿ? ನಮ್ಮ ಅವನ್ನ ಹಿಡ್ಕೊಂಡೇನೆ ಅಂತ ಭಾವ ಮಾಡ್ತೈತಂತ. ಅಂಡ್ ದಿಸ್ ಕಂಟಿನ್ಯೂಸ್ ಇವನ್ ನಾವು. ಅದೇ ಬೆಳೆದ್ ಬಂದು ಈಗ 70 ವರ್ಷ ಆದ್ರೂ ಇನ್ನ ಹೆದರಿಕೆ ಹೋಗಿಲ್ಲ ಅಂತ ನೋಡ್ರಿ. Unfortunately, from physical plane, we are vulnerable. It is truth that physical we are never 100% secure. ನಮ್ಗೆ 100% ಭದ್ರತೆ ಇಲ್ಲಿವರೆಗೆ ಸಿಕ್ಕೇ ಇಲ್ಲ. ಆತ್ಮಜ್ಞಾನದಾಗ ಸಿಗ್ತೈತೆ, ಅದು ಮತ್ತೆ ಸಿಗೋದಿಲ್ಲ ಅಂತ ತಿಳ್ಕೊಬೇಡ್ರಿ. ಆತ್ಮಜ್ಞಾನ ಯಥಾರ್ಥವಾಗಿ ಆದವಾಗ 100% ಸೆಕ್ಯೂರಿಟಿ ಭದ್ರತೆ ಸಿಗ್ತದೆ. ಉಳಿದವ್ರಿಗೆ ಸಿಗಾಕ ಸಾಧ್ಯನೇ ಇಲ್ಲ. ಅದು 100% ಎಂತ ಶ್ರೀಮಂತ ಇದ್ರ ಮೈಯಾಗ ರೋಗ ಇರ್ತಾವ. ಮೈಯಾಗ ರೋಗ ಇಲ್ಲ ಅಂದ್ರ ಮೈಯಾಗ ಸಾಲ ಇರ್ತೈತಿ. ಒಂದು ಸಾಲನೂ ಇಲ್ಲ, ರೋಗ ಇಲ್ಲ ಅಂದ್ರೆ ಮತ್ತೊಂದು ಯಾವ್ದೋ ಕಟ್ಲೆ ಇರ್ತೈತಿ, ಕಟ್ಲೆ ಕೇಸ್ ಇರ್ತದೆ. ಅದೇ ಇಲ್ಲ ಅಂದ್ರೆ ಮತ್ತೊಂದು ಏನೋ ಇರ್ತೈತಿ. ಒಟ್ಟು ತಿಳಿತ್ರಿ, 100% ಭದ್ರತೆ ಜಗತ್ನಾಗ ಆತ್ಮಜ್ಞಾನವನ್ನು ಹೊರತುಪಡಿಸಿ ಆಗೋದಿಲ್ಲ. ಅವರ್ ಫಿಸಿಕಲ್ ಬಾಡಿ ಈಸ್ ಫ್ರಗೈಲ್. ನಮ್ದು ಸ್ಥೂಲ ಶರೀರ ಏನ್ ಗಟ್ಟಿ ಐತೆ ಕೊಳ್ಳೋದಂತಾರ. ಎನಿ ಸಿಚುವೇಶನ್ ಕ್ಯಾನ್ ಅಫೆಕ್ಟ್ ಅವರ್ ಬಾಡಿ. ಯಾವುದೇ ಒಂದು ಪ್ರಸಂಗ ಬಂದು ಈ ಶರೀರಕ್ಕೆ ಬಂದು ತಾಗಬಹುದು. ಲಿಟಲ್ ಬಿಟ್ ವೆದರ್ ಚೇಂಜ್, ಕಫ್ ಸ್ಟಾರ್ಟ್ಸ್. ಒಂದ್ ಸ್ವಲ್ಪ ಹವಾ ಬದಲಾವಣೆ ಆತು, ಕೆಮ್ಮು ಚಾಲು ಆತು ನೋಡ್ರಿ. ಮೊನ್ನೆ ಒಂದು ಹೋದ ವಾರದಾಗ್ರಿ ನಮ್ಮ ಮೊಮ್ಮಗ 2 ವರ್ಷದ ಅವನ, 2 ವರ್ಷ 1 ತಿಂಗಳ ಅವನ. ಏಕಾಏಕಿ ವೈರಲ್ ಫೀವರ್ ಆಗುತ್ತಾನೆ, ವಾಂತಿ ಆಗುತ್ತಾನೆ, ಸೀದಾ ಡಿಸೆಂಟ್ರಿ, ಪಿಚಕಾರಿ ಹೊಡೆದಾಗ ಆಗತೈತಿ. ನಮ್ಮ ಮನ್ಯಾಗ ಯಾರಿಗೂ ಇಲ್ಲ, ಮಗುವಿಗೆ ಆತು. ಆಮ್ಯಾಗ ನಾ ದವಾಖಾನಿಗೆ ಹೋದೆ, ಇಲ್ರಿ ಎಲ್ಲಾ ಮಕ್ಕಳಿಗೆ ಕಂಪ್ಲೇಂಟ್ ಐತಿ ವೈರಲ್ ಅನ್ನೋ ಡಾಕ್ಟರ್. ಈ ವಾರದಾಗ ಕಂಪ್ಲೇಂಟ್ ಹವಾಮಾನ ಬದಲಾವಣೆ ಆಗ್ಯದ. ಅದು ಊಟದ್ದಲ್ಲ, ನೀರಿಂದಲ್ಲ, ಹವಾಮಾನದ ವೈರಲ್ ಅಂದ್ರೆ ಏನ್ರಿ? ಹವಾಮಾನದಾಗ ಏನೋ ಒಂದು ವೈರಸ್ ಬಂದದ್ರಿ, ಮಕ್ಕಳಿಗೆ ತ್ರಾಸ ಆಗತೈತಿ. ಬಹಳ ಮಕ್ಕಳು ಅದೇ ಕಂಪ್ಲೇಂಟ್ ಇಂದ ಬರಾಕತ್ತಾವ ಅಂತ ಹೇಳಿದ್ಮ್ಯಾಗ ನಾವು ಚಿಂತಿ ಬಿಟ್ಟಿವಿ. ಹಂಗ ಒಂದ್ ಸ್ವಲ್ಪ ಹೆಚ್ಚು ಹವಾ ಹೆಚ್ಚು ಕಮ್ಮಿ ಆತಂದ್ರೆ ಕೆಮ್ಮು ಚಾಲು ಆತಂತಾರ. ದಿಸ್ ಆರ್ ದ್ಯಾಟ್. ಒಂದಿಲ್ಲ ಒಂದು ಕೆಮ್ಮಿಲ್ಲ ಅಂದ್ರೆ ಮತ್ತೊಂದು. ಅಂಡ್ ಅಬೌವ್ ಆಲ್ ಕಾಲ ಇಸ್ ದೇರ್. ಎಲ್ಲಕ್ಕಿಂತ ಮ್ಯಾಗ ಕಾಲ ಅನ್ನುವಂತ ತತ್ವ ಐತ್ ನೋಡ್ರಿ, ಟೈಮ್. ದೇರ್ ಫೋರ್ ವಿ ಶುಡ್ ರಿಮೆಂಬರ್ ಫಿಸಿಕಲಿ ವಿ ಆರ್ ಎವರ್ ಇನ್ಸೆಕ್ಯೂರ್. ದೇಹ ದೃಷ್ಟಿಯಿಂದ ಯಾವಾಗಲೂ ಅಭದ್ರರು, ನಾವು ಆತ್ಮ ದೃಷ್ಟಿಯಿಂದ ಭದ್ರರು ಅಂತ ಹೇಳಾಗತ್ತೀನಿ. ದಟ್ ಇಸ್ ದ ಫ್ಯಾಕ್ಟ್. ಇವನ್ ಇಫ್ ದೇರ್ ಈಸ್ ಎ ಗ್ರೇಟ್ ಮೆಡಿಕಲ್ ಅಡ್ವಾನ್ಸ್, ವಿಜ್ಞಾನ ವೈದ್ಯಕೀಯ ವಿಜ್ಞಾನ ಎಷ್ಟ ಮುಂದುವರಾಗತೈತಿ, ಸಾವನ್ನೇನಾದ್ರು ಗೆಲ್ತಾರ ನೀವು? ಸಾಧ್ಯ ಇಲ್ಲ. ಸಾವನ್ನ ಗೆಲ್ಲಕ್ ಆಗೋದಿಲ್ಲ. ಈ ವೈದ್ಯಕೀಯ ವಿಜ್ಞಾನದೊಳಗ ಇನ್ನೂ ಅಷ್ಟು ಔಷಧ ಕಂಡು ಹಿಡಿಬಹುದು, ಇನ್ನಷ್ಟು ರೋಗ ಹೊಸ ಬರಬಹುದು, ಆ ಹೊಸ ರೋಗಕ್ಕೂ ಔಷಧ ಕಂಡು ಹಿಡಿಬಹುದು. ಆದ್ರೆ ಮರಣವನ್ನು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ತಿಳ್ಕೊಂಡ್ಬಿಟ್ರೆ ದೇ ಕೆನಾಟ್ ಮೇಕ್ ದ ಫಿಸಿಕಲ್ ಬಾಡಿ ಇಮ್ಮಾರ್ಟಲ್. ಈ ಸ್ಥೂಲ ಶರೀರಕ್ಕ ಅವರು ಅಮರ ಮಾಡಾಕ ಬರುವುದಿಲ್ಲ. ಇದು ಮೃತ್ಯುವಿನಿಂದ ಕೂಡಿದ ಶರೀರ, ತಿಳ್ಕೊಂಡ್ಬಿಟ್ರಿ ಅಂತಾರ. ದೇರ್ ವೇರ್ ಆಯುರ್ವೇದಿಕ್ ವೈದ್ಯಾಸ್ ಹೂ ಟಾಕ್ಡ್ ಅಬೌಟ್ ಕಾಯಕಲ್ಪ. ಕಾಯಕಲ್ಪ ಮೀನ್ಸ್ ಎ ಸಿಸ್ಟಮ್ ಬೈ ವಿಚ್ ಯು ಮೇಕ್ ಯುವರ್ ಬಾಡಿ ಇಮ್ಮಾರ್ಟಲ್. ಆಯುರ್ವೇದದ ಮಂದಿ ಈ ಶರೀರವನ್ನ ಕಾಯಕಲ್ಪ ಮಾಡಕ್ ಹೊಂಟಿದ್ರಂತ. ಕಾಯಕಲ್ಪ ಅಂದ್ರೆ ಏನ್ರಿ? ಕಾಯಕಲ್ಪ ಅಂತಂದ್ರ ಅದೊಂದು ಆಯುರ್ವೇದಿಕ್ ಸಿಸ್ಟಮ್. ಅದ್ರಾಗ ಏನ್ ಮಾಡಕ್ ಹೊಂಟಿದ್ರಂದ್ರ ಈ ಮೃತ್ಯುಮಯದಿಂದ ಕೂಡಿದಂತ ಶರೀರವನ್ನ ಮೃತ್ಯು ರಹಿತ ಮಾಡಕ್ ಹೊಂಟಿದ್ರಂತ. ಅಂಡ್ ದ ಆಥರ್ಸ್ ಆಫ್ ದೋಸ್ ವರ್ಕ್ಸ್ ಹ್ಯಾವ್ ಡೈಡ್. ಅವ್ರು ಏನ್ ಮಾಡಕ್ ಹೊಂಟಿದ್ರು ಪ್ರಯತ್ನ, ಅದು ಇನ್ನೂ ಯಶಸ್ವಿ ಆಗಿಲ್ಲ. ಅವರ ಸತ್ತು ಹೋಗ್ಯಾರ. ಅದನ್ನೇನು ಕಂಡುಹಿಡಿಯಕ್ ಹೊಂಟಿದ್ರಲ್ಲ ಕಾಯಕಲ್ಪ, ಅವರ ಮೃತ್ಯುವನ್ನು ಹೊಂದಿದ್ರು ಅಂತ ಹೇಳ್ತಾರೆ. ತಿಳಿತಾ ಅಂತ ಕೇಳ್ತಾರಪ್ಪ ಅವ್ರು. ವೆರಿ ಕ್ಲಿಯರ್ ಗುರುವೇ. ಹೇಳ್ರಿ. ಕಾಯಕಲ್ಪ ಅಂದ್ರೆ ಜೀವಿತದ ಅವಧಿಯನ್ನ ಜಾಸ್ತಿ ಮಾಡ್ಕೊಳ್ಳೋದು ಅಂತ ಓದಿದ್ದೇನೆ ಗುರುವೇ ನಾನು.
ಇಲ್ಲಿ ಹಿಂಗ್ ಬರ್ದ ನೋಡ್ರಿ ಅಪ್ಪ ನೀವೇನಂತೀರಿ ಆಯುಷ್ಯ ಜಾಸ್ತಿ ಮಾಡ್ಕೊಳ್ಳಂತೀರಿ? ಹಾ ಓಕೆ, ಮರಣನ ಹೆಚ್ಚೋದು ಅಂತ ಇಲ್ಲ ಗುರುವೆ. ಓಕೆ, ಮೇ ಬಿ ಯುವರ್ ಡೆಫಿನೇಷನ್ ಈಸ್ ಅಡ್ವಾನ್ಸ್ಡ್ ಇರ್ಬೇಕು. ಇಲ್ಲಿ ಅಪ್ಪವ್ರು ಹಿಂಗ್ ಬರ್ದಾರ್ರಿ, ಅದನ್ನ ಹೇಳಾಕತ್ತೇನೆ. ನನ್ಗಂತೂ ಕಾಯಕಲ್ಪನ ಗೊತ್ತಿಲ್ಲ, ನನಗೆ ಅದೇನೋ ನನ್ಗೆ ಗೊತ್ತಿಲ್ಲ. ಆಯುರ್ವೇದಿಕ್ ಯಾರ ಕೇಳ್ಬೇಕೆ? ಗುರುವೆ ಹೇಳ್ರಿ. ಈ ಸಂಯುಕ್ತ ಕರ್ನಾಟಕ ಎಡಿಷನ್ ಏನಿದೆಯಲ್ಲ, ಹಾ, ಅಲ್ಲಿ ಪಂಜಾಬಿನ ಒಬ್ರು ಚಕ್ರವರ್ತಿ ಇದ್ದಕ್ಕಿದ್ದಂತೆ ಅವರಿಗೆ ಜೀವದ ಮೇಲೆ ಜಿಗುಪ್ಸೆ ಬಂದು ಕಾಡಿಗೆ ಹೋಗಿ ಇದಾಗಿ ಕಡೆಗೆ ಸುತ್ತರಿದು ನಾನಾ ವಿಷಯಗಳನ್ನ ತಿಳಿದು ಋಷಿಯಾಗಿ ಅವರು ಕಡೆಗೆ ಕಾಯಕಲ್ಪವನ್ನ ಸಿದ್ಧಿ ಮಾಡ್ಕೊಂತಾರೆ. ಆಮೇಲೆ ಅವರಿಗೆ ಏನು ಬನಾರಸ್ ಹಿಂದೂ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಇವರು ಸ್ಥಾಪನೆ ಮಾಡಿದ್ರಲ್ಲ ಮದನ್ ಮೋಹನ್ ಮಾಲವೀಯ, ಅವರಿಗೂ ಸಹ ಇದನ್ನ ಹೇಳ್ಕೊಡ್ತಾರೆ. ಕಡೆಗೆ ಅವರು ಕರ್ನಾಟಕಕ್ಕೆ ಬಂದು ಇದೇನು ನಂದಿ ಹಿಲ್ಸ್ ಇದೆ ಅಲ್ಲಿ ಆಶ್ರಮವನ್ನ ಮಾಡ್ಕೊಂಡು ಅಲ್ಲೇ ಅವರು ಲಿಂಗೈಕ್ಯರಾಗ್ತಾರೆ. ಈ ಪುಸ್ತಕ ಹುಬ್ಬಳ್ಳಿ ಏನು ಸಂಯುಕ್ತ ಕರ್ನಾಟಕ ಎಡಿಷನ್ ಇದೆಯಲ್ಲ ಸಿಗ್ತದೆ, ಪುಸ್ತಕ ಕಾಯಕಲ್ಪ ಅಂತಲೇ ಸಿಗ್ತದೆ ಗುರುವೆ. ಒಂದು ಬುಕ್ ಅದ ಕಾಯಕಲ್ಪ ಅಂತ ಒಂದು ಬುಕ್ ಅದ ರೀ ಶಿವಮೊಗ್ಗದಾಗ. ಹೌದು ಗುರುವೆ, ಇದೆ. ಹಾ, ಕೆಲವೊಂದು ವರ್ಷಗಳವರೆಗೆ ನಾವು ಕಬ್ಬಿಣ ಶರೀರವಾಗಿ ಮಾಡ್ಕೋಬಹುದು, ಗಟ್ಟಿ ಶರೀರ. ನೀವು ಇತ್ತಲ್ಲ ಯಾರಿಗೆ 1400 ವರ್ಷ ಮಾಡಿದ್ದ, ನಾವು ಹಂಗ ಮಾಡ್ಕೊಂಡಿದ್ದ. ಮುಂದಾದ್ರೂ ಮತ್ ಮರಣ ಕಟ್ಟಿಟ್ಟದ್ದಲ್ಲ. ಶರೀರಕ್ಕೆ ಮರಣ ತಪ್ಸಕ ಯಾವ ಕಾಯಕಲ್ಪದಿಂದನೂ ಬರೋದಿಲ್ಲ ಅಂತ ಹೇಳೋದು ಮಾತಿನ ಅರ್ಥದ. ಅದಕ್ಕೆ ಏನದ, ಅವರು ಭಯ, ಅಮರ್ಷ, ಹರ್ಷ, ಮರ್ಷ, ಭಯ, ವಿವೇಗ ಇವು ಇರಬಾರದು ಅಂತ ಹೇಳ್ತಾರ. ಕಾಯಕಲ್ಪದ ಬಗ್ಗೆ ಮುಂದೆ ಹೇಳ್ತಾರ್ರಿ, ಅವರ ಗುರುಗಳು ಹೇಳ್ತಾರ್ರಿ. ಟೈಮ್ ಆಗೈತ್ರಿ ಈಗ, ಟೈಮ್ ಆಗೈತಿ. ಮುಂದ್ ಮತ್ತೆ ಕಾಯಕಲ್ಪದ ಬಗ್ಗೆ ಅವ್ರಿಗೆ ಏನ್ ಹೇಳಿ ಕೇಳಿರಲ್ಲ, ಅವ್ರಿಗೆ ಉತ್ತರ ಸಿಗ್ತದ್ರ. ಸರಿ, ನಾನು ನೋಡಿಲ್ಲ, ಮುಂದಿನ ಏನೈತಿ ನೋಡಿಲ್ಲ. ಹೇಳಿದ್ರು ಕೇಳಿಲ್ಲ, ಕೇಳಿದ್ರು ಅವಾಗ ಹೇಳೋ ಮುಂದ್ ನನಗೇನು ಉಳಿದಿಲ್ಲ. ಆ ವಿಷಯವನ್ನ ಮತ್ತೆ ನಾಳೆ ನೋಡೋಣ. ಇವತ್ತ 8 ಆಯ್ತು ಟೈಮ್, ಇನ್ನೊಂದು ನಿಮಿಷದ. ಆದ್ದರಿಂದ ಇವತ್ತಿನ ಈ ವಾಕೃಪ ಸೇವೆಯನ್ನ ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ. ಮಂಗಳಾಚರಣೆ ಮಾಡ್ರಿ, ಯಾರು ಮಾಡ್ತೀರಿ ಮಾಡಿ, ಮಂಗಳಾಚರಣೆ ಮಾಡಿ. ಗೋತಿದೆ ಈ ಮರ ಪರಂ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ ಜ್ಯೋತಿಗಳ ಗುತ್ತಿದೆ, ಜ್ಯೋತಿಗಳ ಗುತ್ತಿದೆ ವಿಮಲ ಪರಂ ಜ್ಯೋತಿಗಳ ಗುತ್ತಿದೆ. ಸುಮನಂಗಳಿಂದ ಮೀರಿದ ಮಾತುಮನಂಗಳಿಂದ ನಿರುಪಾದಿಕ ಅತಿಶಯದ ನಿರುಪಾದಿಕ ನಿರ್ಮಲ ಜ್ಯೋತಿಗಳ ಗುತ್ತಿದೆ. ಶಿವಧರ್ಮನಾಳ ಕಂಬದ ಮೇಲೆ, ಶಿವಧರ್ಮನಾಳ ಕಂಬದ ಮೇಲೆ ಗುರಿವೇಗ ಹೃದಯದ ತೀರದ ತೈಲ ತೀರಿದ ಹೃದಯದ ತೀರದ ತೈಲ ತೀರಿದ
ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದತೀತಂ ತಸ್ಮೈ ಶ್ರೀ ಗುರುವೇ ಒಂದು ಸಣ್ಣ ಅನೌನ್ಸ್ಮೆಂಟ್ ಇದೆ. ಈ ಕಾರಣಾಂತರದಿಂದ ಈ ಭಗವದ್ಗೀತೆ ರೆಕಾರ್ಡ್ ಆಗ್ತಾ ಇದೆಯಲ್ಲ, ಇವತ್ತಿನಿಂದ ಇದೆಲ್ಲ ರೆಕಾರ್ಡ್ ಮಾಡಿ ನಮ್ಮ ಗ್ರೂಪಿಗೆ ಹಾಕ್ತಾಯಿದ್ದೀನಿ. ಸಬ್ಸ್ಕ್ರೈಬ್ ಮಾಡಿದರೆ ಎಲ್ಲರ ಡೈಲಿ ಅದನ್ನು ನೀವು ಮನೆಯಲ್ಲೇ ಕೇಳ್ಬೋದು ಅಂತ ನನ್ನ ಒಂದು ಹೇಳಿಕೆ. ಧನ್ಯವಾದಗಳು ಎಲ್ಲರೂ ನಮಸ್ಕಾರ. ಎಲ್ಲ ನಮಸ್ಕಾರಗಳು ಎಲ್ಲರಿಗೂ ಅನಂತ ನಮಸ್ಕಾರ. ನಮಸ್ಕಾರ ಎಲ್ಲ ಮಹಾತ್ಮರಿಗೂ ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಎಲ್ಲ ಗುರುಗಳಿಗೂ ಮಹಾತ್ಮರಿಗೂ ಮಾತೆಯರಿಗೂ ನಮಸ್ಕಾರಗಳು.